ನಮಸ್ಕಾರ. ನನ್ನ ಹೆಸರು ಉದಯ್ ಕುಮಾರ್ PL ಅಂತ. ನಾನು ಮಿಥಿಕ್ ಸೊಸೈಟಿಯ ಬೆಂಗಳೂರು ಶಾಸನಗಳ 3D ಡಿಜಿಟಲ್ ಸಂರಕ್ಷಣೆ ಯೋಜನೆಯ ನಿರ್ದೇಶಕ. ನಾವು ಮೊನ್ನೆ ಬೆಂಜಮಿನ್ ಲೂಯಿಸ್ ರೈಸ್ ಅವರ ಹುಟ್ಟಿದಬ್ಬದ ಸಂದರ್ಭದಲ್ಲಿ ಈ ವರ್ಷ ಯಾವ ರೀತಿ ಆಚರಣೆ ಮಾಡೋಣ ಅಂತ ಮಾತಾಡ್ತಾ ಇದ್ದ ಸಮಯದಲ್ಲಿ ಶಶಿಕುಮಾರ್ ನಾಯಕ್ ಅವರು ಒಂದು ಸಲಹೆ ಕೊಟ್ಟರು. ನಾವು ಪ್ರತಿ ವರ್ಷ ಜುಲೈ 17 ರೈಸ್ ಅವರ ಹುಟ್ಟಿದಬ್ಬದ ದಿನ ವಿಶೇಷವಾಗಿ ಏನಾನ ಒಂದು ಬಿಡುಗಡೆ ಮಾಡ್ತೀವಿ. 2 ವರ್ಷಗಳ ಹಿಂದೆ ನಾವು ಒಂದಷ್ಟು ಡಿಜಿಟಲ್ ಚಿತ್ರಗಳನ್ನು ಮುಕ್ತವಾಗಿ ಹಂಚಿದ್ವಿ. ಹೋದ ವರ್ಷ ನಾವು ರೈಸ್ ಅವರ ಸಂಪಾದಿಸಿದ ಪುಸ್ತಕಗಳು, ಎಪಿಗ್ರಫಿಯ ಕರ್ನಾಟಕದ 12 ಸಂಪುಟಗಳು ಎಲ್ಲೆಲ್ಲಿ ಇವೆ ಇಂಟರ್ನೆಟ್ಟಲ್ಲಿ ಅಂತ ಹೇಳಿ ಒಂದು ಭಾಳ ವಿಸ್ತಾರವಾದ ಒಂದು ಲೇಖನ ಬರೆದು ಏನಿದೆ, ಎಲ್ಲಿದೆ, ಹೇಗೆ ಡೌನ್ಲೋಡ್ ಮಾಡ್ಬೋದು ಅಂತ ಹಂಚಿದ್ವಿ. ಅದನ್ನು ಭಾಳ ಜನ ಮೆಚ್ಚಿದ್ರು. ಈ ವರ್ಷ ನಾವು ಯೋಚನೆ ಮಾಡ್ತಾ ಇದ್ದಾಗ ಅನ್ನಿಸ್ತು, ಈಗ 2 ವರ್ಷ ಆಯಿತು ನಮ್ಮ ಯೋಜನೆ ಪ್ರಾರಂಭವಾಗಿ. ನಾವು ಏನು ಮಾಡ್ತಾಯಿದ್ದೀವಿ ರೈಸ್ ಅವರ ಕೆಲಸದ ಥರನೇ ಇದ್ದರೂ ಚಿಕ್ಕದು, ಅವ್ರದ್ದೊಂದು ಬೃಹತ್ ಯೋಜನೆ. ಆದರೆ ಅವರು ಅನುಭವಿಸಿದ ನೋವುಗಳು ಮತ್ತು ನಲಿವುಗಳು, ಸುಖಗಳು, ಕಷ್ಟಗಳು ಎಲ್ಲವನ್ನು ನಾವು ಪ್ರತಿದಿನ ಅದನ್ನು ನಾವು ಅನುಭವಿಸ್ತಾ ಇದ್ದೀವಿ. ಬಹುಶಃ ಪ್ರತಿದಿನ ಒಂದು 10 ಸಲ ಅಂತೂ ರೈಸ್ ಅವ್ರು ಹೇಗೆ ಮಾಡಿದ್ರು ಮಾರಾಯ, ರೈಸ್ ಅವ್ರು ಹೇಗೆ ಮಾಡಿದ್ರು ಮಾರಾಯ ಅಂತ ನಾವು ಮಾತಾಡ್ಕೊಳ್ಳೋದು ಪ್ರತಿದಿನ ಉಂಟು. ಸೊ ಅದಕ್ಕಾಗಿ ಏನು ಯೋಚನೆ ಮಾಡಿದ್ವಿ, ಈಗ ಒಂದು 2 ತಿಂಗಳಲ್ಲಿ ನಮ್ಮದೊಂದು ಹೊಸ ಪುಸ್ತಕ ಮತ್ತು ಸಾಫ್ಟ್ವೇರ್ ಬಿಡುಗಡೆ ಆಗ್ತಾಯಿದೆ. ಸೊ ನಮ್ಮ ಶಾಸನ ಬಂದು ಬೆಂಗಳೂರು ನಗರ, ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲೆಗಳಲ್ಲಿರೋ ಪ್ರತಿಯೊಂದು ಶಾಸನವನ್ನು ಯಾವ ಸ್ಥಿತಿಯಲ್ಲಿದೆ, ಇದೆಯಾ ಇಲ್ಲವಾ, ಅದನ್ನು ಭೌತಿಕ ಸಂರಕ್ಷಣೆ ಅಂತ ಒಂದು ಪ್ರಯತ್ನ ಮಾಡಿ ಮತ್ತು ಡಿಜಿಟಲ್ ಸಂರಕ್ಷಣೆ ಅಂತ ಹೇಳಿ 3D ಸ್ಕ್ಯಾನಿಂಗ್ ಮೂಲಕ ಅದರ ಡಿಜಿಟಲ್ ನಕಲೊಂದು ಮಾಡ್ಕೊಂಡು ನಾವು ಬರ್ತೀವಿ. ಸೊ ರೈಸ್ ಅವರು ಏನು ಮಾಡಿದ್ರೋ ಆಗಿನ ಮೈಸೂರು ರಾಜ್ಯದಲ್ಲಿ ಇವತ್ತು ನಾವು ಆ ಮೈಸೂರಿನ ಬೆಂಗಳೂರಿನ ರಾಜ್ಯದಷ್ಟರಲ್ಲಿ ಮಾತ್ರ ನಾವು ನಮ್ಮ ಕೆಲಸ ಮಾಡ್ತಾಯಿದ್ದೀವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸುಮಾರು 200 ಶಾಸನಗಳ ಒಂದು ಪುಸ್ತಕ, ಅದರಲ್ಲಿ ಸುಮಾರು 170 ಶಾಸನಗಳ ಮರು ಓದು ಮತ್ತು ಈ ಮೊದಲು ಪ್ರಕಟವಾಗದೇ ಇರೋಂಥ 30 ಶಾಸನಗಳ ಬಗ್ಗೆ ಅದರಲ್ಲಿ ನಾವು ಬರಿತಾ ಇದ್ದೀವಿ. ಅದಲ್ಲದೆ ವಿಶೇಷವಾಗಿ ಒಂದು ಕನ್ನಡ ಲಿಪಿ ಬೆಳವಣಿಗೆ ಮತ್ತು ಪ್ರಾಚೀನ ಕನ್ನಡ ಲಿಪಿಗೆ ಸಂಬಂಧಪಟ್ಟಂತೆ ಈ ಶಾಸನಗಳಲ್ಲಿ ದೊರಕುವ ಅಕ್ಷರಗಳು, ಕನ್ನಡ ಅಕ್ಷರಗಳು 7ನೇ ಶತಮಾನದಿಂದ ಹಿಡಿದು 18ನೇ ಶತಮಾನದವರೆಗೂ ಯಾವೆಲ್ಲ ಅಕ್ಷರಗಳು ಇವೆಯೋ ಅವನ್ನೆಲ್ಲ ಒಂದು ಸಾಫ್ಟ್ವೇರಲ್ಲಿ ಶೇಖರಿಸಿ ಜನಗಳ ಜೊತೆ ಹಂಚ್ಕೋತಾ ಇದ್ದೀವಿ. ಸೊ ಅದನ್ನು ತಿಳಿಸೋಣ ಅಂತ ಹೇಳಿ ನಾವು ಇವತ್ತು ನಮ್ಮ ಟಾಪಿಕಾಗಿ ಆರಿಸ್ಕೊಂಡಿದ್ದೀವಿ. ಸೊ ನಾವು 4 ಜನ, ಮಧುಸೂದನ್, ಶಶಿಕುಮಾರ್ ನಾಯಕ್, ಗೌತಮ್ ಮತ್ತು ನಾವು 4 ಜನ ಇವತ್ತು ಬೇರೆ ಬೇರೆ ವಿಷಯಗಳನ್ನ ಆರಿಸ್ಕೊಂಡಿದ್ದೀವಿ ಮಾತಾಡೋದಕ್ಕೆ. ಪುಸ್ತಕ, ಸಾಫ್ಟ್ವೇರು ಮತ್ತು ರೈಸ್ ಅವರಿಗೆ ಸಂಬಂಧಪಟ್ಟ ವಿಷಯಗಳು. ನಾವು ಹಾಕಿರೋ ಹೆಜ್ಜೆಗಳು ಈ ಮೊದಲು ರೈಸ್ ಅವರು ಹಾಕಿದ ಹೆಜ್ಜೆಗಳ ಮೇಲೆ ನಾವು ಹೆಜ್ಜೆ ಗುರುತುಗಳನ್ನ ಗುರುತಿಸ್ಕೊಂಡು ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲದೆ ಅವರ ಕೆಲಸವನ್ನು ಬಳಸಿಕೊಂಡು ಇನ್ನೂ ಹೆಚ್ಚು ಮಾಡಿ ಉಳಿಸ್ಕೊಂಡು ಹೋಗುವ ಅಂತ ನಮ್ಮ ಪ್ರಯತ್ನ. ಸೊ ನಾವು ರೈಸ್ ಅವರ ಕಥೆನ ಒಂದು ರೀತಿ ಹೇಳ್ಬೋದು, ಪುಸ್ತಕದಲ್ಲಿ ಓದಿ ಇವರು ಹುಟ್ಟಿದ ದಿನ ಹೀಗೆ, ಅವ್ರ ತಂದೆಯವರು ಇವರು, ಅವ್ರು ಸತ್ತಿದ್ದಿಲ್ಲಿ, ಅವ್ರು ಮಾಡಿದ್ದು ಗೆಜೆಟಿಯರು ಇನ್ನೊಂದು ಅಂತೆಲ್ಲ. ಆದರೆ ಅವರ ಅನುಭವಿಸಿದ್ದನ್ನೇ ನಾವು ಈ ರೀತಿ ಒಂದು ಯೋಜನೆ ಮೂಲಕ 100 ಶಾಸನಗಳು, 1000 ಶಾಸನಗಳ ಹಿಂದೆ ಹೋದಾಗ ನಮಗೂ ಅದೇ ಅನುಭವಗಳಾಗೋದ್ರಿಂದ ರೈಸ್ ಅವರು ಏನು ಅನುಭವಿಸಿರ್ಬೋದು, ಅವ್ರದ್ದು ಎಂಥ ಅದ್ಭುತವಾದ ಸಾಧನೆ ಅಂತ ಹೇಳಿ ತಿಳಿಸ್ಕೊಳ್ಳೋದಕ್ಕೆ ನಾವು ವಿಶೇಷವಾದ ಒಂದು ತಂಡ ಅಂತ ನಾವು ಭಾವಿಸಿದ್ದೀವಿ. ಈ ಸದ್ಯಕ್ಕೆ ಬಹುಶಃ ಭಾರತದಲ್ಲೇ ಎಲ್ಲೂ ನಡೆದೇ ಇರೋಂಥ ಈ ಥರ ಒಂದು ಕಾರ್ಯ ರೈಸ್ ಅವರು ಮಾಡಿದ್ದ ಪ್ರದೇಶದಲ್ಲೇ ನಾವು ಮಾಡ್ತಾ ಇರೋದ್ರಿಂದ ಅದೇ ಜನಗಳು, ಅದೇ ನಂಬಿಕೆಗಳು, ಅದೇ ತೊಂದರೆಗಳು, ಅದೇ ಎಲ್ಲನೂ ಕೂಡ ಅದನ್ನೆಲ್ಲ ನಾವು ನಿಮ್ಮ ಜೊತೆ ಹಂಚ್ಕೊಳ್ಳುವ ಮೂಲಕ ರೈಸ್ ಅವರ ಸಾಧನೆ ಎಂಥ ಅದ್ಭುತವಾದ ಸಾಧನೆ ಅಂತ ತೋರಿಸ್ಕೊಳ್ಳೋ ಒಂದು ಪ್ರಯತ್ನ ನಮ್ಮದು. ಎಲ್ಲರಿಗೂ ನಮಸ್ಕಾರ. ಇವತ್ತು ಜುಲೈ 17ನೇ ತಾರೀಕು BL ರೈಸ್ ಅವರ ಹುಟ್ಟುಹಬ್ಬ. BL ರೈಸ್ ಅವರು ಅಂತ ಹೇಳಿದರೆ ನಮಗೆ ನೆನಪಾಗೋಂಥದ್ದು ಅವರು ಮಾಡಿದಂತಹ ಶಾಸನ ಸಂರಕ್ಷಣೆಗೆ ನೀಡಿರುವಂತಹ ಶಾಸನ ಕ್ಷೇತ್ರಕ್ಕೆ ನೀಡಿದಂತಹ ಕೊಡುಗೆ ಇವತ್ತು ಅತ್ಯಮೂಲ್ಯವಾಗಿದೆ. BL ರೈಸ್ ಅವರು ಯಾರು, ಅದ್ರ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಳ್ಳೋಣ. ಬೆಂಜಮಿನ್ ಲೂಯಿ ರೈಸ್ ಅನ್ನೋಂಥವ್ರು ಇವರು
1837ರಲ್ಲಿ ಜನಿಸ್ತಾರೆ ಇವರು. ಬೆಂಗಳೂರಿನವರೇ ಇವರು. ಇವರಿಗೆ ಕನ್ನಡ ಮತ್ತು ಇಂಗ್ಲೀಷು, ಸಂಸ್ಕೃತ, ತೆಲುಗು, ತಮಿಳು ಭಾಷೆನೇ ಬರ್ತಾ ಇತ್ತು ಇವರಿಗೆ. ಇವರು ಮೊದಲ ಶುರು ಮಾಡಿದಂತಹ ಇವರು ಮೊದಲಿಗೆ ತಮ್ಮ ಉದ್ಯೋಗವನ್ನು ಬೆಂಗಳೂರು ಹೈಸ್ಕೂಲಲ್ಲಿ ಶುರು ಮಾಡ್ತಾರೆ. ಅಂದರೆ ಇಂದಿನ ಸೆಂಟ್ರಲ್ ಕಾಲೇಜ್ ಏನಿದೆ ಅಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆಯನ್ನು ಶುರು ಮಾಡ್ತಾರೆ. ನಂತರ ಶಾಲಾ ಪರಿವೀಕ್ಷಣಾಧಿಕಾರಿಯಾಗಿ ಸೇವೆ ನಂತರ ಸೇರ್ಕೊತಾರೆ ಇವರು. ಈ ಸಂದರ್ಭದಲ್ಲಿ ಶಾಲಾ ಪರಿವೀಕ್ಷಣಾಧಿಕಾರಿ ಆದಮೇಲೆ ನಂತರ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಇವರು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಸೇರ್ಕೊತಾರೆ. ಈ ಸಂದರ್ಭದಲ್ಲಿ ಶಾಲೆಗಳಿಗೆ ಭೇಟಿ ನೀಡುವಂಥ ಸಂದರ್ಭದಲ್ಲಿ ಇವರಿಗೆ ನಮ್ಮ ಭಾಷೆಯ ಕನ್ನಡ ನಾಡುನುಡಿಯ ಮತ್ತು ಶಾಸನಗಳ, ವೀರಗಲ್ಲುಗಳ ಪರಿಚಯ, ಸಂಸ್ಕೃತಿಯ ಪರಿಚಯ ತುಂಬ ಆಗುತ್ತೆ. ಮತ್ತು ಇವರು ಆಕರ್ಷಿತರಾಗ್ತಾರೆ. ಇದನ್ನು ಶಾಸನಗಳ ಬಗ್ಗೆ ವಿಶೇಷ ಇವರು ಆಸಕ್ತಿಯನ್ನು ಹೊಂದಿದ್ದಂತಹ ಇವರನ್ನು ನಂತರ ಅಂದಿನ ಸರ್ಕಾರ ಏನು ಮಾಡುತ್ತೆ, ಪ್ರಾಚ್ಯವಸ್ತು ಇಲಾಖೆಯನ್ನು ಸ್ಥಾಪಿಸಿದಾಗ ಇವರು ನಿರ್ದೇಶಕರನ್ನಾಗಿ ಮಾಡುತ್ತೆ. ಮತ್ತು ಇವರಿಗೆ ಇದ್ದಂಥ ಆಸಕ್ತಿ, ಶಾಸನಗಳ ಮೇಲಿದ್ದಂಥ ಆಸಕ್ತಿಯನ್ನು ಗುರುತಿಸ್ಬಿಟ್ಟು ಇವರಿಗೆ ಈ ಕೆಲಸವನ್ನು ಮಾಡೋದಕ್ಕೆ ಪ್ರಾಚ್ಯವಸ್ತು ಇಲಾಖೆ ನಿರ್ದೇಶಕರಾಗಿ ನೇಮಕ ಮಾಡ್ತಾರೆ. ನಂತರ ಇವರು ಈ ಹುದ್ದೆಯನ್ನು ಸ್ವೀಕರಿಸಿದ ನಂತರ ಇವರು ಶಾಸನ ಸಂರಕ್ಷಣೆ, ಉತ್ಖನನ ಕಾರ್ಯಗಳು ಮತ್ತು ಗೆಜೆಟಿಯರ್ಗೆ ಒಂದು ಹೊಸ ರೂಪವನ್ನು ಕೊಟ್ಟಿದ್ದು ಇವರು ಬಹುಮುಖ್ಯ ಕಾರ್ಯಗಳು. ಅದಕ್ಕಿಂತ ಬಹುಮುಖ್ಯ ಕಾರ್ಯ ಏನು ಅಂದರೆ ಎಪಿಗ್ರಫಿಯ ಕರ್ನಾಟಕ ಸಂಪುಟಗಳನ್ನು ಹೊರತಂದಿದ್ದು ಇವರು. ಇಂತಹ ಸಂಪುಟಗಳು ಬೃಹತ್ ಸಂಪುಟಗಳು ಇವು ನಮಗೆ ಹಳೆ ಮೈಸೂರು ಭಾಗ ಏನಿದೆ ಆ ಭಾಗಕ್ಕೆ ಮಾತ್ರ ಇವರು ಸೀಮಿತ ಮಾಡ್ಕೊಂಡು ಮಾಡಿದಂತಹ ಒಂದು ಮೈಸೂರು ರಾಜ್ಯ ಏನಿತ್ತು ಆ ಭಾಗದಲ್ಲಿ ಇವರು ಪ್ರತಿಯೊಂದು ಪ್ರದೇಶಕ್ಕೆ ಹೋಗಿ 12 ಸಂಪುಟಗಳನ್ನು ತರೋದಕ್ಕೆ ಇವರು ಕಾರಣಭೂತರಾಗ್ತಾರೆ. ಈ 12 ಸಂಪುಟಗಳಲ್ಲಿ ಇವರ ಜೊತೆಗೆ ಇದ್ದಂಥವರು 12 ಇವರು ಸಂಪಾದಕರ ಅಂದರೆ ಇವರು ಮುಖ್ಯವಾಗಿ ಇವರು ಪಾತ್ರ ವಹಿಸಿದರೆ ಇವರ ಜೊತೆಗೆ 5 ಜನ ಇರ್ತಾರೆ, ತಜ್ಞರುಗಳು ಇರ್ತಾರೆ. ಅವರ ಪ್ರಮುಖವಾದವರು ಅಂತಂದರೆ ಪದ್ಮರಾಜ ಪಂಡಿತು, ವೆಂಕಣ್ಣಾಚಾರಿ, ಆನಂದ ಆಳ್ವಾರು, ಚೊಕ್ಕಣ್ಣ ಮತ್ತು ರಾಮಸ್ವಾಮಿ ಅಯ್ಯಂಗಾರ್. ಇಂತಹ ಮಹನೀಯರನ್ನೆಲ್ಲ ಸೇರಿಸ್ಕೊಂಡು ಅಂದು BL ರೈಸ್ ಅವರು ಈ 12 ಸಂಪುಟಗಳನ್ನು ತಗೊಂಬರುವಂತಹ ಪ್ರಯತ್ನ ಮಾಡ್ತಾರೆ. ಅಂದು ಯಾವುದೇ ಅಂದಿನ ಪರಿಸ್ಥಿತಿ ಯಾವ ರೀತಿ ಇತ್ತು, ಇಂದಿನ ಪರಿಸ್ಥಿತಿ ಹಂಗೆ ಸಾರಿಗೆ ವ್ಯವಸ್ಥೆ ಆಗಲಿ ಅಥವಾ ಬೇರೆ ಯಾವುದೇ ವ್ಯವಸ್ಥೆ ಇಲ್ಲಂಥ ಸಂದರ್ಭದಲ್ಲಿ ಮತ್ತು ಅವರು ಮುಖ್ಯಸ್ಥರ ಅಂತ ಹೇಳಿದ ಮೇಲೆ ಎಲ್ಲ ಕಷ್ಟ ಇದನ್ನು ನಿಭಾಯಿಸ್ಕೊಂಡು ಹೋಗಬೇಕಿತ್ತು. ಮತ್ತು ಹಿರಿಯರ ಮೇಲಾಧಿಕಾರಿಗಳ ಅವರ ಒತ್ತಡಗಳು ಸಹ ನಿಭಾಯಿಸ್ಕೊಂಡು ಹೋಗಬೇಕಾಯಿತು. ಇಂತಹ ಸಂದರ್ಭದಲ್ಲಿ ಅವರು ಮಾಡಿದಂತಹ ಅವನ್ನೆಲ್ಲ ಮೆಟ್ಟು ನಿಂತು ಅವರು ಎಪಿಗ್ರಫಿಯ ಕರ್ನಾಟಕ ಸಂಪುಟಗಳನ್ನು ಹೊರತರ್ತಾರೆ. ಸುಮಾರು 9,000 ಶಾಸನಗಳು ಇದರಲ್ಲಿ ದಾಖಲೆ ಮಾಡ್ತಾರೆ ಅವರು. ಅದರಲ್ಲಿ ಬೆಂಗಳೂರು ಜಿಲ್ಲೆಯ 1,100 ಶಾಸನಗಳನ್ನು ದಾಖಲೆ ಮಾಡ್ತಾರೆ. ಇದೊಂಥರ ಈಗ ಶಾಸನ ನಾವೇನೋ 3D ಡಿಜಿಟಲ್ ಸಂರಕ್ಷಣೆ ಮಾಡ್ತಾ ಇದ್ದೀವಿ, ಇದೊಂಥರ ಇವರು ಮಾಡಿದಂತಹ ಕೆಲಸಗಳು ನಮಗೆ ಪ್ರೇರಣೆ ಅಂತಲೇ ಹೇಳ್ಬೋದು. ಇವರು BL ರೈಸ್ ಅವರು ಎಷ್ಟು ಶಾಸನಗಳನ್ನು ಸಂರಕ್ಷಣೆ ಓದಿ ಪ್ರಕಟ ಮಾಡಿದರು ಸಂಪುಟಗಳಲ್ಲಿ, ಅದು ಒಂಥರ ನಾವು ಅವರು ಮಾಡಿದಂತಹ ಕೆಲಸ ನಮಗೂ ಒಂಥರ ಪ್ರೇರಣೆಯಾಗಿ ಇದ್ದಂತಹ ಕೆಲಸ, ಅದು ನಮಗೆ ಪ್ರೇರಣೆ ನೀಡಿತು. ಅದಕ್ಕೆ ಅವರ ಹುಟ್ಟುಹಬ್ಬದಿಂದ ಅವರ ಬಗ್ಗೆ ಒಂದು ಸ್ವಲ್ಪ ತಿಳಿದುಕೊಂಡು ಅವರ ಕೆಲಸಕ್ಕೆ ನಾವು ಮತ್ತಷ್ಟು ಪ್ರೇರಣೆ ಆಗಬೇಕು ಅಂತೇಳಿ ನಾವು ಸೇರಿದ್ದೀವಿ. ಅವರು ಇನ್ನೊಂದು ಮುಖ್ಯ ಅಂದರೆ ಅವರು ಬೆಂಗಳೂರಿನಲ್ಲಿದ್ದಾಗ ಅವರು ಫೆನ್ರು ಅಂತ ಅವ್ರ ಮನೆ ಹೆಸರು ಅದು ಹಿಂದೆ ಎಲ್ಲಿದೆ ಅಂದರೆ ವಿಂಡ್ಸರ್ ಮ್ಯಾನರ್ ಹೋಟೆಲ್ ಎಲ್ಲಿದೆ ಅದ್ರ ಎದುರುಗಡೆ ಅವರ ಮನೆ ಇದೆ. ಕನ್ನಡ ನಾಡುನುಡಿಗೆ ಮತ್ತು ಶಾಸನಗಳ ಓದಿಗೆ ಬಹುಮುಖ್ಯ ಕೆಲಸವನ್ನು ಮಾಡಿದಂತಹ BL ರೈಸ್ ಅವರು ಇಂದು ನಮ್ಮ ಜೊತೆ ಇಲ್ಲ. 186 ವರ್ಷಗಳ ಅವರು ಹುಟ್ಟುಹಬ್ಬ ಇವತ್ತು. ಅವರ ಪರೋಕ್ಷ ವಿನಯವಾಗಿ ನಾವೇನು ಮಾಡ್ತಾಯಿದ್ವಿ, ನಾವು ಸದ್ಯದಲ್ಲೇ ಬಿಡುಗಡೆ ಮಾಡುವಂತಹ ಶಾಸನ ಸಂಪುಟವನ್ನು ಅವರಿಗೆ ನಾವು ಅರ್ಪಿಸ್ತಾ ಇದ್ದೀವಿ. ಅವರ ಪರೋಕ್ಷ ವಿನಯವಾಗಿ ನಮ್ಮ ತಂಡವು ಈ ಶಾಸನ ಸಂಪುಟವನ್ನು ಅರ್ಪಿಸ್ತಿದೆ ಅಂತ ಹೇಳೋದಕ್ಕೆ ನಮಗೆ ಖುಷಿ ಆಗ್ತಿದೆ. ಬಹುಮುಖ್ಯವಾಗಿ ನಾವು ಇನ್ನೊಂದು ಹೇಳಬೇಕು ಅಂದರೆ ಅವರ ಮರಣ ಹೊಂದಿದ ನಂತರ ಅವರ ಸಮಾಧಿ ಏನಿತ್ತು, ಸಮಾಧಿ ಕಲ್ಲನ್ನು ಕಟ್ಟೋದಕ್ಕೆ ಮತ್ತು ಅವರ ಮಾಹಿತಿಯನ್ನು ಬರೆಸೋದಕ್ಕೆ ಮೈಸೂರಿನಿಂದ ಕಲ್ಲನ್ನು ತರಿಸ್ಕೊಂಡು ಬರೆಸ್ತಾರೆ. ಅಂದರೆ
ರೈಸ್ ಅವ್ರಿಗಿದ್ದಂತಹ ಕನ್ನಡ ಪ್ರೇಮ ಮತ್ತು ಕನ್ನಡದ ಮೇಲೆ ಎಷ್ಟು ಆಸಕ್ತಿ ಇತ್ತು ಅನ್ನೋದನ್ನು ಇದರಿಂದ ನಾವು ಗುರುತಿಸ್ಬೋದು. ಅದಕ್ಕೆ ಅವರು ಏನು ಕನ್ನಡಕ್ಕೆ ಸೇವೆ ಕೊಟ್ಟಿದ್ದಂಥವ್ರನ್ನೇ ಅಲ್ಲಿಂದನೇ ಅದೇ ಭೂಮಿಯಿಂದ ನಾವು ಕಲ್ಲನ್ನು ತರಿಸ್ಕೊಂಡು ಕೊಟ್ಟರೆ ನಮಗೆ ಅವರಿಗೆ ನೀಡಿದಂಥ ಒಂದು ಗೌರವ ಅಂತಲೇ ಆವಾಗ ಅವ್ರು ಭಾವಿಸಿದರು. ಹಾಗೆ ನಮಗೆ ಇಲ್ಲಿಂದ ನಾವು ನಮ್ಮ ಕನ್ನಡ ನೆಲದಿಂದ ಕಲೆನ ಕೊಟ್ಟಿದ್ದಕ್ಕೆ ನಾವು ಒಂಥರ ನಮಗೊಂದು ಸೌಭಾಗ್ಯ ಅಂತಲೇ ನಾವು ಭಾವಿಸಬೇಕು. ಅಂತಹ ಮಹಾನ್ ವ್ಯಕ್ತಿಗಳು ನಮ್ಮ ಕನ್ನಡ ನಾಡು ನುಡಿಗೆ ಕೊಟ್ಟಂಥ ಕೊಡುಗೆ ಒಂದು ಅಪಾರ ಆಗಿರೋದ್ರಿಂದ ನಾವು ಅವರ ಪರೋಕ್ಷ ವಿನಯವಾಗಿ ದಿ ಮಿಥಿಕ್ ಸೊಸೈಟಿ 3D ಡಿಜಿಟಲ್ ಸಂರಕ್ಷಣಾ ಯೋಜನಾ ತಂಡ ಏನಿದೆ, ನಮ್ಮ ಸದ್ಯದಲ್ಲೇ ಪ್ರಕಟವಾಗ್ತಿರುವಂತಹ ಶಾಸನ ಸಂಪುಟವನ್ನು ಅವರಿಗೆ ಅರ್ಪಿಸೋದಕ್ಕೆ ನಮಗೆ ಸಂತೋಷ ಅಂತಲೇ ನಾನು ಭಾವಿಸ್ತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಧುಸೂದನ ಎನ್. ಬೆಂಗಳೂರು ಶಾಸನಗಳ 3D ಡಿಜಿಟಲ್ ಸಂರಕ್ಷಣಾ ಯೋಜನೆ ಒಬ್ಬ ಸದಸ್ಯನಾಗಿ ಕೆಲಸ ಮಾಡ್ತಾಯಿದ್ದೀವಿ. ಈಗಾಗಲೇ ನಿಮಗೆ ತಿಳಿದಿರುವಂತೆ ನಮ್ಮದು ಮುಂಬರುವ ಪುಸ್ತಕ ಇನ್ನೇನು 2-3 ತಿಂಗಳಲ್ಲಿ ಪುಸ್ತಕ ಆಚೆ ಬರ್ತಿದೆ. ಆ ಪುಸ್ತಕದಲ್ಲಿ ಪ್ರಕಟ ಮಾಡ್ತಿರ್ತಕ್ಕಂಥ ಅಂದರೆ ಆ ಪುಸ್ತಕದಲ್ಲಿ ಓದಿರ್ತಕ್ಕಂಥ ಶಾಸನಗಳಿಗೆ ಸಂಬಂಧಪಟ್ಟಂತೆ ಇದುವರೆಗೂ ನಮ್ಮ ಯೋಜನೆಯಲ್ಲಿ ನಡೆದಿರ್ತಕ್ಕಂಥ ಕ್ಷೇತ್ರ ಕಾರ್ಯದ ಅನುಭವಗಳನ್ನು ಏನು ಈಗಾಗಲೇ ರೈಸ್ರವರು ಎಪಿಗ್ರಾಫಿಯ ಕರ್ನಾಟಕದಲ್ಲಿ ಶಾಸನಗಳಲ್ಲಿ ದಾಖಲು ಮಾಡಿದರು. ಅಂದರೆ ಅವರ ಕ್ಷೇತ್ರ ಕಾರ್ಯದ ಅನುಭವಕ್ಕೆ ಹೋಲಿಸಿ ಒಂದು ತಿಳಿಸ್ಕೊಡೋದ್ರ ಮೂಲಕ ರೈಸ್ರವರ ಸ್ಮರಣೆಯನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನದ ಭಾಗವಾಗಿ ನಾವು ಈ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೀನಿ. ಈಗಾಗಲೇ ಎಲ್ರಿಗೂ ಗೊತ್ತಿರೋ ಹಾಗೆ BL ರೈಸ್ರವರು ಎಪಿಗ್ರಾಫಿಯ ಕರ್ನಾಟಕ ಸಂಪುಟದಲ್ಲಿ ಸುಮಾರು 8,000ಕ್ಕೂ ಹೆಚ್ಚು ಶಾಸನಗಳನ್ನು ದಾಖಲು ಮಾಡಿದ್ದಾರೆ. ನಾವು ನಮ್ಮ ವ್ಯಾಪ್ತಿ ಅಂದರೆ ಬೆಂಗಳೂರು ಜಿಲ್ಲೆಯ ಅಂದರೆ ಅನ್ಡಿವೈಡೆಡ್ ಬ್ಯಾಂಗ್ಳೂರ್ ಅಂತ ಏನಿದೆಯೋ ಈ ಶಾಸನಗಳನ್ನು ಫೀಲ್ಡ್ ಸರ್ವೇಸ್ ಮಾಡೋಂಥ ಸಂದರ್ಭದಲ್ಲಿ ಅನುಭವಗಳು ಹೇಗಿತ್ತು ಅಂತಂದರೆ, ನಾವು ಶಾಸನಗಳನ್ನು ಅದು ಸರ್ವೆ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ಭೂಮಿಯಲ್ಲಿ ಊತೋಗಿದ್ದು, ಚರಂಡಿಯಲ್ಲಿ ಬಿದ್ದಿದ್ದು, ಕೆಲವು ಬಂಡೆ ಮೇಲಿದ್ದು, ಇವೆಲ್ಲವನ್ನೂ ಕೂಡ ನಾವು ದಾಖಲು ಮಾಡ್ತಾಯಿದ್ದ ಸಂದರ್ಭದಲ್ಲಿ ನಮಗೆ ಅನಿಸ್ತಿದ್ದು ರೈಸ್ರವರು ಇವುಗಳನ್ನೆಲ್ಲ ಹೇಗೆ ದಾಖಲು ಮಾಡಿದ್ರು ಅಂತ. ಒಂದು ಬಂಡೆ ಸುಮಾರು 20-30 ಅಡಿ ಎತ್ತರದಲ್ಲಿರ್ತಕ್ಕಂಥ ಒಂದು ಬಂಡೆ ಮೇಲಿರ್ತಕ್ಕಂಥ ಶಾಸನವನ್ನು ಅವತ್ತಿನ ಇದರಲ್ಲಿ ಯಾವ ರೀತಿ ಇದು ಮಾಡಿದ್ರು. ಯಾಕಂದರೆ ನಾವು ಕ್ಷೇತ್ರ ಕಾರ್ಯವನ್ನು ನಾವು ಹೋಲಿಕೆ ಮಾಡಿ ನೋಡಿದಾಗ ಇವತ್ತಿನ ಪರಿಸ್ಥಿತಿಯಲ್ಲಿ ನಮಗೆ ಸಾಕಷ್ಟು ಆಧುನಿಕ ಸೌಲಭ್ಯಗಳು ಅಂದರೆ ಮೋಟಾರ್ ಸೈಕಲ್, ಕಾರ್ಗಳಿರ್ಬೋದು, ಬಸ್ಗಳಿರ್ಬೋದು, ಈ ರೀತಿಯಾದ ಸೌಲಭ್ಯಗಳು ಎಲ್ಲವೂ ಇದ್ದಾವೆ. ಆದರೆ ಹಿಂದೆ ರೈಸ್ರವರು ದಾಖಲು ಮಾಡಿದಂಥ ಸಂದರ್ಭದಲ್ಲಿ ಈ ರೀತಿಯಾದ ಆಧುನಿಕ ಸೌಲಭ್ಯಗಳಿರಲಿಲ್ಲ. ಆದಾಗ್ಯೂ ಕೂಡ ಅವರು ಕುದುರೆ ಮೂಲಕ, ಬಂಡಿ ಗಾಡಿಗಳ ಮೂಲಕ, ನಡ್ಕೊಂಡು ಹೋಗೋದ್ರ ಮೂಲಕ ಕೆಲವೊಂದು ಪ್ರಕೃತಿ ವಿಕೋಪಗಳನ್ನು ನಿಭಾಯಿಸಿಕೊಂಡು ಅವರು ಅಷ್ಟೆಲ್ಲ ಶಾಸನಗಳನ್ನು ದಾಖಲು ಮಾಡಿದ್ದನ್ನು ನೆನೆಸ್ಕೊಂಡಾಗ ನಿಜವಾಗ್ಲೂ ನಮಗೆ ಅದ್ಭುತವಾದದ್ದು ಅಂತ ಅನಿಸ್ತದೆ. ನಾವು ಈಗ ಕ್ಷೇತ್ರ ಅಂದರೆ ಈಗ ರೈಸ್ರವರು ದಾಖಲು ಮಾಡಿದಂಥ ಒಂದು ಪ್ರಕ್ರಿಯೆಯನ್ನು ಅಥವಾ ನಾವು ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಹೋಲಿಸಿ ನೋಡಿದಾಗ ಅವರು ಹಾಕಿಕೊಟ್ಟಂಥ ದಾರಿಯಲ್ಲೇ ನಾವು ಮುಂದೆ ಹೋಗ್ತಿದ್ದೀವಿ. ಆದರೆ ತಿಳಿಸ್ತಕ್ಕಂಥ ವಿಧಾನ ಒಂದು ರೀತಿ ಬೇರೆ ರೀತಿ ಇದೆ. ಏನಂದರೆ ಅವರು ದಾಖಲು ಮಾಡಿದಾಗ ಶಾಸನಗಳನ್ನು ಒಂದು ಗ್ರಾಮದ ಹೆಬ್ಬಾಗಿಲಿನಲ್ಲಿ ಅಂತ ಹೇಳ್ತಿದ್ರು, ಕೆಲವು ಸಂದರ್ಭಗಳಲ್ಲಿ ಇಂಥವರ ಜಮೀನಿನಲ್ಲಿ ಅಂತ ಹೇಳ್ತಿದ್ರು, ಇಂಥ ಗದ್ದೆನಲ್ಲಿ ಅಂತ ಇದ್ರು, ಕೆರೆ ಏರಿ ಮೇಲೆ ಅಂತ ಇದ್ರು. ಆದರೆ ನಾವು ತಿಳಿಸ್ತಕ್ಕಂಥ ವಿಧಾನ ಹೇಗಂದರೆ, ನಾವು ಪ್ರಸ್ತುತ ಶಾಸನ ಎಲ್ಲಿದೆಯೋ ಆ ಶಾಸನದ ಅಕ್ಯುರೇಟ್ ಆಗಿರ್ತಕ್ಕಂಥ ಒಂದು GPS ಕೋಆರ್ಡಿನೇಷನನ್ನು ನಾವು ಕೊಡ್ತೀವಿ. ಅಷ್ಟು ಮಾತ್ರ ಅಲ್ಲದೆ, ಈಗ ಶಾಸನ ಏನಾದರೂ ಬೇರೆ ಕಡೆಗೆ ಸ್ಥಳಾಂತರ ಆಗಿದ್ದಿದ್ರೆ, ಅಂದರೆ ರೈಸ್ ಅವರು ದಾಖಲು ಮಾಡಿದ್ದಾಗ ಒಂದು ಸ್ಥಳದಲ್ಲಿದ್ದಾಗ ಇತ್ತೀಚಿನ ಬೆಳವಣಿಗೆಗಳಲ್ಲಿ ಅದು ಬೇರೊಂದು ಸ್ಥಳಕ್ಕೆ ಸ್ಥಳಾಂತರ ಆಗಿದ್ದಾಗ ಆ ಪ್ರಸ್ತುತವಾಗಿರ್ತಕ್ಕಂಥ ಸ್ಥಳದ ವಿವರವನ್ನು ಕೊಡ್ತೀವಿ. ಅಂದರೆ ಕೋಆರ್ಡಿನೇಷನ್ನು ಕೊಡ್ತೀವಿ, ಪ್ರಸ್ತುತ ಸ್ಥಳದ ವಿವರವನ್ನು ಕೊಡ್ತಾ ಇದ್ದೀವಿ. ಇದು ಕ್ಷೇತ್ರ ಕಾರ್ಯಕ್ಕೆ ಬಂದಂಥ ಅನುಭವಗಳು. ಅಂದರೆ ಕ್ಷೇತ್ರ ಕಾರ್ಯವನ್ನು ಮಾಡಿದಾಗ ಅಂದು ರೈಸ್ರವರು ಏನು ಅನುಭವಿಸಿದ್ರು ಅವೇ ರೀತಿಯಾದ ಇವು. ಕೆಲವೊಂದು ವ್ಯತ್ಯಾಸ ಆಗಿರೋದು ಅಂದ್ಬಿಟ್ರೆ ಅವೇ ಅನುಕರಣೆಗಳು ನಮಗೂ ಕೂಡ ಆಗಿದೆ. ಯಾಕಂದರೆ ಜನರಿಂದ ವಿರೋಧಗಳು ಬರ್ತವೆ. ಅವರು ಕೂಡ ಸ್ವಂತ ಅನುಭವಗಳು ನೋಡಿದಾಗ ಎಷ್ಟೋ ಸಲ ಫೀಲ್ಡ್ ಸರ್ವೆ ಮಾಡ್ಬೇಕಾದ್ರೆ ಕಾಡು ಪ್ರಾಣಿಗಳಿರ್ಬೋದು, ಹಾವುಗಳಿರ್ಬೋದು, ಈ ಥರ ತೊಂದರೆ ಕೊಟ್ಟಿದ್ದನ್ನು ನೋಡಿದಾಗ ಈಗಲೂ ಕೂಡ ನಮಗೂ ಅದೇ ಥರದ ಪರಿಸ್ಥಿತಿಗಳು ಬಂದಿದೆ. ಆದರೆ ಅವರು ಎದುರಿಸಿರ್ತಕ್ಕಂಥ ಒಂದು ಈ ರೀತಿಯಾದ ಸವಾಲುಗಳನ್ನು ನೆನೆಸ್ಕೊಂಡಾಗ ನಿಜವಾಗ್ಲೂ ನಮಗೆ ಆಶ್ಚರ್ಯ ಅನಿಸುತ್ತೆ. ಇದು ಒಂದು ಕ್ಷೇತ್ರ ಕಾರ್ಯದ ಸಂಬಂಧಪಟ್ಟಂಥ ಮಾಹಿತಿ. ಮತ್ತು ನಾವು ದಾಖಲೆ ಮಾಡ್ತಕ್ಕಂಥ ಪ್ರಕ್ರಿಯೆ ಹೇಗೆ ಅಂದರೆ, ನಾವು ಆಧುನಿಕ ವಿಧಾನಗಳ ಮೂಲಕ ಅಂದರೆ ಎಪಿಕಲೆಕ್ಟ್ ಆ್ಯಪ್ ಅಂತಕ್ಕಂಥ ಒಂದು ಇದರಲ್ಲಿ ದತ್ತಾಂಶ ಸಂಗ್ರಹದ ಒಂದು ಆ್ಯಪು. ಅದರಲ್ಲಿ ನಾವು ಇಡೀ ಶಾಸನದ ಸುತ್ತಮುತ್ತ ಇರ್ತಕ್ಕಂಥ ಪರಿಸರವನ್ನು ಮತ್ತು ಶಾಸನಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕಂಪ್ಲೀಟ್ ವಿವರವನ್ನು ನಾವು ದಾಖಲು ಮಾಡ್ತೀವಿ. ಈ ದಾಖಲು ಮಾಡಿದ್ದಂಥ ವಿವರಗಳನ್ನು ನಾವು ನಮ್ಮ ಗೂಗಲ್
ಮ್ಯಾಪ್ನಲ್ಲಿ ಹಾಕ್ತೀವಿ. ಆ ಗೂಗಲ್ ಮ್ಯಾಪ್ನಲ್ಲಿ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಶಾಸನದ GPS ಲೊಕೇಶನ್ ಇರುತ್ತೆ, ಶಾಸನ ಪಾಠ ಇರುತ್ತೆ, ಟ್ರಾನ್ಸ್ಲಿಟ್ರೇಷನ್ ಇರುತ್ತೆ, ಇವೆಲ್ಲವನ್ನು ಕೂಡ ಗೂಗಲ್ ಮ್ಯಾಪ್ನಲ್ಲಿ ಹಾಕ್ತೀವಿ. ಇದು ಕ್ಷೇತ್ರ ಕಾರ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಸಂಕ್ಷಿಪ್ತ ವಿವರಣೆ. ಮತ್ತು ಇದರ ನಂತರ ನಾವು ಡಿಜಿಟಲ್ ಸ್ಕ್ಯಾನಿಂಗ್ ಅಂತ ನಾವು ಮಾಡ್ತೀವಿ. ಈ 3D ಸ್ಕ್ಯಾನಿಂಗ್ನಲ್ಲಿ ನಾವು ಈ ಶಾಸನ ಎಲ್ಲಿದೆಯೋ ಅವೆಲ್ಲವನ್ನು ಕೂಡ ನಾವು ಒಂದು ಆಧುನಿಕ ತಂತ್ರಜ್ಞಾನದ ಮೂಲಕ ಸೆರೆ ಹಿಡಿತಕ್ಕಂಥ ಒಂದು ಕೆಲಸ. ಆದರೆ ನಾವು 3D ಸ್ಕ್ಯಾನಿಂಗ್ ಮಾಡಲಿಕ್ಕೆ ಅಂತ ಹೋದಾಗ ಎಷ್ಟೋ ಶಾಸನಗಳು ಅರ್ಧ ಭೂಮಿಯಲ್ಲಿ ಹೂತೋಗಿರ್ತವೆ. ಕೆಲವೊಂದು ಶಾಸನಗಳ ಸುತ್ತ ಗುತ್ತಿ ಎಲ್ಲ ಬೆಳೆದಿರುತ್ತೆ, ಮುಳ್ಳು ಪದಗಳೆಲ್ಲ ಬೆಳೆದಿರುತ್ತೆ. ಅವುಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ನಾವು ಅದನ್ನು ಶಾಸನವನ್ನು ಒಂದು 3D ಸ್ಕ್ಯಾನಿಂಗ್ ಮಾಡಬೇಕು. ಈ ರೀತಿ ನಾವು ಸ್ಕ್ಯಾನಿಂಗ್ ಮಾಡ್ಬೇಕಾದ್ರೆ ನಮಗೆ ನೆನಪು ಬರ್ತಕ್ಕಂಥದ್ದು ರೈಸ್ರವರು ಹೇಗೆ ಮಾಡಿದ್ರು ಇವನ್ನೆಲ್ಲ ದಾಖಲೀಕರಣ ಅಂತ. ಯಾಕಂದರೆ ಇವತ್ತು ನಾವು ಒಂದು ಶಾಸನ ಮುಚ್ಚೋಗಿದೆ ಅಂತಂತಂದರೆ ಒಂದು JCB ಮೂಲಕನೋ ಕ್ರೇನ್ ಮೂಲಕನೋ ಎತ್ತಿ ಅದನ್ನೆಲ್ಲ ನಿಲ್ಲಿಸಿ 3D ಸ್ಕ್ಯಾನಿಂಗ್ ಅಂತ ಏನೋ ಒಂದು ಮಾಡ್ಬೋದು. ಆದರೆ ಹಿಂದೆ ಈ ರೀತಿಯಾದ ಸೌಲಭ್ಯಗಳಿರಲಿಲ್ಲ. ಇವೆಲ್ಲವನ್ನು ರೈಸ್ರವರು ಯಾವ ರೀತಿ ದಾಖಲು ಮಾಡಿದ್ರು ಅಂತ ನೆನೆಸ್ಕೊಂಡಾಗ ನಿಜವಾಗಲೂ ಕೂಡ ಅವರ ಸೇವೆಗೆ ನಿಜವಾಗ್ಲೂ ನಾವು ಬೆಲೆ ಕಟ್ಟಲಿಕ್ಕೆ ಅಸಾಧ್ಯವಾದದ್ದು. ಅಂದರೆ ಆ ಮಟ್ಟದವಾದಂಥ ಒಂದು ಕಾರ್ಯವನ್ನು ಅವರು ಮಾಡಿದ್ದಾರೆ ಅಂತ ಹೇಳ್ತೀವಿ. ಇದೆಲ್ಲ 3D ಸ್ಕ್ಯಾನಿಂಗ್ ಸಂಬಂಧಪಟ್ಟಂಥ ಇದಿದ್ದು. ನಾವು ಈ 3D ಸ್ಕ್ಯಾನಿಂಗ್ ಮಾಡಿದಂಥ ಮಾಹಿತಿಯನ್ನು ನಾವು ಮುಕ್ತವಾಗಿ ನಾವು archive.org ಮತ್ತು ವಿಕಿಮೀಡಿಯಾ ಕಾಮನ್ಸ್ನಲ್ಲಿ, ಅದ್ರ ಜೊತೆಗೆ ಫೇಸ್ಬುಕ್ನಲ್ಲಿ ಮತ್ತು ನಮ್ಮದೇ ಮಿಥಿಕ್ ಸೊಸೈಟಿಯ QJMS ಅಂದರೆ ಕ್ವಾರ್ಟರ್ಲಿ ಜರ್ನಲ್ ಆಫ್ ದಿ ಮಿಥಿಕ್ ಸೊಸೈಟಿನಲ್ಲಿ ಪಬ್ಲಿಷ್ ಮಾಡ್ತೀವಿ. ಇನ್ನೂ ಒಂದು ಅಂದರೆ ಬೆಂಗಳೂರು ಇತಿಹಾಸ ವೈಭವ ಅಂತ ನಮ್ಮದೇ ಆದ ಸಂಚಿಕೆಗಳಲ್ಲೂ ಕೂಡ ನಮ್ಮ ಕ್ಷೇತ್ರ ಕಾರ್ಯ ಅಥವಾ ಶಾಸನಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಹಂಚ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಆದರೆ ನಮ್ಗೆ ಇಷ್ಟೆಲ್ಲ ಸೌಲಭ್ಯಗಳನ್ನ ಅಂದರೆ ಈಗ ನಮ್ಮ 3D ಸ್ಕ್ಯಾನಿಂಗ್ ಮೂಲಕ ಪಡೆದಂಥ ಡಿಜಿಟಲ್ ಚಿತ್ರಗಳು ಎಲ್ಲವೂ ಕೂಡ ಓಪನ್ ಸೋರ್ಸ್, ಎಲ್ರಿಗೂ ಕೂಡ ಮುಕ್ತವಾಗಿ ಲಭ್ಯ ಆಗ್ತವೆ. ಆದರೆ ರೈಸ್ರವರು ಮಾಡಿರ್ತಕ್ಕಂಥ ಪುಸ್ತಕಗಳು ಇವತ್ತು ನಮಗೆ ಎಪಿಗ್ರಫಿಯ ಕರ್ನಾಟಕ ಸಂಪುಟಗಳೇ ನಮಗೆ ಕೆಲವೊಂದು ಸಂದರ್ಭದಲ್ಲಿ ದೊರೆಯದೇ ಇರೋಂಥ ಪರಿಸ್ಥಿತಿನಲ್ಲಿ ನಾವಿದ್ದೀವಿ. ಅಂದರೆ ನಾವು ಮಾಡಿರ್ತಕ್ಕಂಥ ಎಲ್ಲ ಡಿಜಿಟಲ್ ಚಿತ್ರಗಳನ್ನು ಮುಕ್ತವಾಗಿ ಬಳಸ್ಕೊಂಡು ಸಂಶೋಧನೆ ಆದರೂ ಮಾಡ್ಬೋದು, ಅಥವಾ ಈ ಚಿತ್ರಗಳನ್ನೇ ಬಳಸ್ಕೊಂಡು ಮರುವುದನ್ನು ಮಾಡ್ತಕ್ಕಂಥ ಎಲ್ಲ ಕೆಲಸಗಳನ್ನು ಹೀಗೆ ಮಾಡ್ಬೋದು. ಈ ರೀತಿಯಾಗಿ ಈ ಒಂದು ನಮ್ಮ ಪುಸ್ತಕವನ್ನು BL ರೈಸ್ರವ್ರಿಗೆ ಅರ್ಪಿಸೋದ್ರ ಮೂಲಕ ಅವ್ರು ಹಾಕಿಕೊಟ್ಟಂಥ ದಾರಿನಲ್ಲೇ ಒಂದು ಯೋಜನೆಯನ್ನು ಉನ್ನತ ಮಟ್ಟದಲ್ಲಿ ಇನ್ನೂ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. Hello, my name is Gautam Chantakal, and I am part of the 3D Mythic Society Inscription Conservation team. Today I will be talking about the publication that is currently in pipeline. It is a publication that has about 200 inscriptions spanning the three districts, that is Bengaluru Urban, Bengaluru Rural, and Ramnagara. So amongst these 200 inscriptions, we are going to have about 170 inscriptions that have already been documented, but we are going to re-inspect those inscriptions, and also about 30 more inscriptions which are being documented for the first time. So the publication is structured in such a way that we are covering it district by district, and under each district we will be covering all the taluks, and under the taluks we will be covering the respective gram panchayats and the villages within those gram panchayats that have inscriptions in them. So we'll be starting, the contents goes on like this. We'll be having the Bengaluru rural district first. So it will be having the Devanahalli taluk and all the gram panchayats under Devanahalli taluk, then the Dodbalapura taluk, the Hoskote taluk, and then the Nelamangala taluk. Then we will be moving to Bengaluru urban district. So here, of course, as we know, we'll be having about 6 taluks. So we'll be structured as follows: the Anikal taluk with all the inscriptions under the respective gram panchayats, then the PBMP area, that is the Bruhat Bengaluru Mahanagara Palike area, and all the inscriptions within the limits of BBMP. Then we'll be covering the Bengaluru East taluk and with its inscriptions, then the Bengaluru South taluk and the Bengaluru North taluk, and finally the last being the Yelahanka taluk.
And the third district that is being covered as part of this publication is the Ramnagara district. So the Ramnagara district will have the taluks of Channapatna, Harohalli, Magadi, and Ramnagara taluk. So this is how the publication is being structured in a geographic manner. Now I will be describing how exactly the documentation of each of these 200 inscriptions is going to happen. So I'll be trying to show you that we have adopted a specific template. So this template is going to be common across all the 200 inscriptions, both the published and the undocumented inscriptions. So I will introduce you to the structure of this template, which has been arrived at after a lot of brainstorming. So as you can see in front of you, this is the template that we are going to follow. The sample that I am taking is the Kodigehalli inscription, which is in the taluk of Yelahanka in Bengaluru urban. So on the top you can see the title of the inscription. The title of this inscription is Kodigehalli 1431 CE, inscription of Prataparaya's donation to God Somayadeva. And since this is a rereading, it has been mentioned so. Now if you look at the left side, what is highlighted in pink, so these are a set of data elements which give us the geographic location of this particular inscription. So it tells us that this inscription is in the Kodigehalli, today's Kodigehalli. The BBMP ward is Byatarayanpura, ward number 11 of BBMP. The taluk is Yelahanka and the district is Bengaluru urban. Not only this, we also have a hyperlink, as you can see here, which says GPS coordinates and the current location. So this is a hyperlink, and clicking upon this GPS location will actually take you to the Google map and point you exactly where the inscription is physically located today. So if somebody wants to go and have a look at the inscription, all they have to do is to first locate it using this GPS location, and then they can just land up in that particular inscription's location. Also, the physical position of the inscription in terms of where it is, whether it is in a temple or it is in a particular person's agricultural area. So all such specifics are also provided to make the identification of the inscription easy for the curious person. So then the next two elements, which are highlighted in yellow, are basically talking about the script and the language pertaining to this particular inscription. Next comes the period. So here there is a particular format that is being followed. It is the date, the month, and the year. And also, if it is falling under Julian, we specifically call it out as Julian. The next three elements that can be seen in the blue shade all talks to us about the surface of the inscription as well as its condition. For example, it says that in this particular case, the stone that has been prepared before inscribing was moderately dressed. The size of the inscription is also provided so that one can actually try to imagine the actual size of the inscription, whether it is small, big, or medium. Not only that, there is one more element which is actually very helpful. That is basically what is the size of the letters, the average size of the letters that occur on that particular inscription. So both the height of the letters, the width of the letters, and most importantly the depth of the letter is also mentioned. Now how does this actually help us? So all these three elements, the height, the width, and the depth of the letter corresponds to how readable that this particular inscription is
and this in turn tries to tell us whether the inscription was deeply carved or deeply etched, or it was shallow in its engraving. So this actually gives the reader a sort of a idea about how the actual stone would have looked like. The next three elements, which are highlighted in light yellow, talks about the density of the characters on the stone surface. So we talk about number of lines that are occurring on the inscription, as well as number of characters which are occurring. Not only that, it also gives another idea about the readability factor. So by telling how many lines and characters is not readable in this particular inscription. And a third factor which is provided here is the percentage correction rate. So what it exactly means is that out of every 100 letters, how many letters have undergone a change because of the reading or the rereading exercise that we are doing. So in this case it says 10.9%. That means about 11% of the letters have been reread as part of this exercise, or 11% is the variation from the existing standard published reading. The next element is it says what are the significant learnings. So this gives us a snapshot of what exactly what are the highlights that this particular inscription is bringing out for us. So what it means to say is, if there are any place names which have been newly identified, or identified more appropriately by way of the rereading, or is there any new person names that are appearing, or new deity names that are getting clarified by way of this reading, are all brought out in this particular section of the template. While of course our concentration is on the inscription part, we are not totally neglecting the sculptural aspects or the iconography or the symbols that appear on these inscriptions. So for example, in this case we have a sun and a moon appearing on the very top of the inscription, actually signifying the permanency of the contents of this inscription. So we are calling this out in this particular section of the template. Now the discovery identification context actually tries to tell us tell the reader how exactly, in what scenario this inscription was found. So for inscriptions that are already documented in Epigraphia Carnatica, we are going to tell that this has been found on the basis of the data already published in Epigraphia Carnatica. But however, there are new inscriptions that we have found, like I said earlier, and in those cases we are going to give the exact context and exactly who helped us to identify the particular inscription, and give the necessary credit to the person who helped us to locate it. Now coming to the right side, so we can see the summary section, which talks about the entire summary of this inscription. So it gives a clear information about the nature of the inscription. In this case, it's a donative inscription, who was the donor, who was the recipient of the inscription, and what was exactly being donated. So this summary, for example, says us that Pratapa Raya, the son of Bangappa Dandanayaka, was the person who was donating this inscription, who was donating as per the inscription, and he donated the land for the deity of Somaya Deva temple. And exactly what was being donated in terms of the cash of Gadhyanas, 20 Gadhyanas, the village of Virupakshapura in Devasamudra, as well as another piece of land of 5 Kandugas. So all this is mentioned in the summary section. So the hyperlink here that we see is the link to the Epigraphia Carnatica,
volume 9, which contains this particular inscription's original reading as per B.L. Rice. So clicking this will take us to the original reading by B.L. Rice. Now the next section that we see here down is the note section. So in this section, we are trying to call out all the important elements of this inscription. It may be the place names, it may be particular terms that are used in this inscription. And not only that, we also try to give hyperlinks wherever possible to make all this information available at one go. So, for example, here in notes 1, we are saying that the original salutation to Lord Shambhu Shiva is taken from the 7th century writing of Harshacharita by Banabhatta. Not only that, in point 2, we are trying to verify the date when the eclipse actually happened. So the date as per the inscription is mentioned as 8th August 1431 CE, and we are looking at the NASA database. This is the hyperlink to the actual data as per the NASA website, and there we can see whether the particular solar eclipse happened on that particular day, and in this case, yes, it has happened on the particular day, and hence we are able to verify that data. In point number 4, we are trying to call out another important aspect of this inscription in terms of the usage of fractions. So it's a rare example where we can see quarter, half, and 3/4 in terms of strokes, 1, 2, and 3 strokes. In this way, we can see that the important elements which are in the inscription are being called out here and inspected, and any other additional reading material are being hyperlinked to the data. So with this, what we are trying to do is, number 1, we are trying to make the inscription information to be available to, number 1, the locals around the inscription's actual site, so that it is useful for them. They can look at this reading, they can go there, they can try to read the inscription themselves. Number 2, we are going to make this information also reachable to the scholars who are interested in the epigraphy. Number 3, also to the curious students of history who are just getting initiated in the topic of epigraphy. This particular documentation will prove to be helpful. What we saw was the summary and the note section, and the table now, what you see here is the transliteration of the inscription's text. Here on the left we have the base reading as per Epigraphia Carnatica in this case, and on the right column of the table we have our reading. And here we have tried to highlight all the letters which have been changed as per the recent reading made by our team. This transliteration is being provided both in Kannada as well as in English, that is IAST, so that it is useful for different groups of scholars. Apart from the reading, we also have some images which are relevant in the sense that they talk about the physical location of the inscription. For example, the picture that you see shows us that the inscription was earlier placed on the roadside, obviously making it at a very dangerous spot, and subsequently this inscription stone seems to have been moved to a much safer place and conserved. So here you can see in this image. Like this, we tend to provide the relevant images of the inscription, which gives the reader a good amount of the physical locational information. These are some of the other hero stones that have been found in the same spot around this particular inscription.
So a local person who is interested in the inscription can also see or visit these other nearby stones and get to know more about them. These are some of the publications which talks about the Kodige and the Kodige Halli, the context in the magazines such as Mayura. There are two important aspects at an inscription level that are being provided as part of this publication. The number one is a link to the actual inscription text letter by letter. So if you click here, it will take you to the link. The link will take you to a platform app called as Akshara Bhandara, and here you can see the reading of this inscription, the individual letters of this inscription, and the corresponding transliteration. So here this is going to help us to read the inscription letter by letter, and this is one thing that is perhaps not been done anytime in the past in terms of providing such a detailed letter-wise reading. Another important give of this particular exercise are the digital images of the inscription. So these digital images are extracted from very high quality images, three-dimensional images, and these images are provided to anyone who is interested by means of the Wikimedia platform. So these images can always be looked upon by anyone who is interested, and they can magnify it, and they can read, they can verify the contents of this particular inscription. And likewise for all the other 200 inscriptions that are being provided as part of this publication. So with this, we hope that this particular publication is going to contribute to the vision which was founded by B.L. Rice. Thank you. ನಮಸ್ಕಾರ. ನಾನು ಮತ್ತು ಉದಯ್ ಕುಮಾರ್. ಈಗ ನಾನು ನಿಮಗೆ ಒಂದು ಅಕ್ಷರ ಭಂಡಾರ ಅಂತ ಒಂದು ಸಾಫ್ಟ್ವೇರ್ ಬಗ್ಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ಈಗಾಗಲೇ ಗೌತಮ್ ಅವರು ನಿಮಗೆ ನಮ್ಮ ಪುಸ್ತಕ 200 ಬೆಂಗಳೂರು ಶಾಸನಗಳ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಟ್ರು. ಆ ಸಮಯದಲ್ಲಿ ಅವರು ನಿಮ್ಗೆ ಹೇಳಿದ್ದೇನು ಅಂದರೆ ಅಲ್ಲಿ ಕೆಲವು ಹೈಪರ್ ಲಿಂಕ್ಗಳಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಒಂದು ಸಾಫ್ಟ್ವೇರ್ ಬಂದು ಅಲ್ಲಿ ಅಕ್ಷರಗಳು, ಶಾಸನದ ಅಕ್ಷರಗಳು ಮತ್ತು ಶಾಸನದ ಡಿಜಿಟಲ್ ಚಿತ್ರಗಳು ಇವೆಲ್ಲ ಇನ್ನೂ ಸ್ಪಷ್ಟವಾಗಿ ನೋಡ್ಬೋದು ಅಂತ ಹೇಳಿದರು. ಆ ಸಾಫ್ಟ್ವೇರ್ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೆ ಮೊದಲಿಗೆ ಈ ಸಾಫ್ಟ್ವೇರ್ ತಯಾರು ಮಾಡಿರೋ ಅವರ ವ್ಯಕ್ತಿ ಬಗ್ಗೆ ಒಂದಷ್ಟು 2 ಮಾತು. ಈಗ ಚಿತ್ರ ಏನು ನೋಡ್ತಾ ಇದ್ದೀರಾ, ಇವರು ಕಾರ್ತಿಕ್ ಆದಿತ್ಯ ಅಂತ ಅವ್ರ ಮನೆಯಲ್ಲಿ ಕೆಲಸ ಮಾಡಿ ಈ ಸಾಫ್ಟ್ವೇರ್ ಅಭಿವೃದ್ಧಿ ಮಾಡ್ತಾ ಇರೋ ಒಂದು ಚಿತ್ರ ಇದು. ಇವರು ಬಂದು ಒಬ್ಬರು ಸ್ವಯಂ ಅವರೇ ಬಂದು ನಮ್ಮ ಹತ್ರ, ಸರ್ ನಾನು ನಿಮ್ಮ ಜೊತೆ ನಾನು ಕೆಲಸ ಮಾಡ್ತೀನಿ, ಆದರೆ ನಾನು ಬೇರೆ ಈಗಾಗಲೇ ಸಾಫ್ಟ್ವೇರ್ ಇಂಜಿನಿಯರಾಗಿ ಕೆಲಸ ಮಾಡ್ತಾಯಿದ್ದೀನಿ, ಬಿಡುವಿದ್ದ ಸಮಯದಲ್ಲಿ ನಿಮ್ಗೇನಾರ ಬೇಕಿದ್ರೆ ನಾನು ಮಾಡಿಕೊಡ್ತೀನಿ ಅಂತ ಕೇಳಿದಾಗ, ನಾವು ಈ ರೀತಿ ಒಂದು ಸಾಫ್ಟ್ವೇರ್ ಬೇಕಿದೆ ನಮಗೆ. ನಾವು ಈಗಾಗಲೇ 500ಕ್ಕೂ ಮೇಲೆ ಶಾಸನಗಳ ಸ್ಕ್ಯಾನಿಂಗ್ ಮಾಡಿ ಅದರಲ್ಲಿರೋ ಪ್ರತಿಯೊಂದು ಅಕ್ಷರಗಳದ್ದು ಡಿಜಿಟಲ್ ಕಾಪಿ ಇರೋದ್ರಿಂದ ನಮ್ಮಿಂದ ಸಾಫ್ಟ್ವೇರ್ಗಳಲ್ಲಿ ಲಿಪಿ ಅಧ್ಯಯನಕ್ಕಾಗಿ ಲಿಪಿ ಬೆಳವಣಿಗೆ ಮತ್ತು ಯಾವ ರೀತಿ ಇತ್ತು, ವರ್ಣಮಾಲೆ, ಒತ್ತಕ್ಷರಗಳು ಹೇಗಿತ್ತು, ಶಾಸನನೇ ಹೇಗಿತ್ತು ಅಂತ ತೋರಿಸ್ಕೊಡೋದಕ್ಕೆ ಒಂದು ಸಾಫ್ಟ್ವೇರ್ ತಯಾರು ಮಾಡಿಕೊಡಿ ಅಂತ ಕೇಳಿದ್ವಿ. ಆಗ ಅವರು ಈ ತೋರಿಸ್ಕೊಟ್ಟಿರೋ ಅವ್ರು ಮಾಡಿಕೊಟ್ಟಿರೋ ಸಾಫ್ಟ್ವೇರ್ ಇದು. ಈ ಸದ್ಯಕ್ಕೆ ನಾವು ಇದರಲ್ಲಿ ಒಂದು ಸುಮಾರು 50 ಶಾಸನಗಳ ಚಿತ್ರಗಳನ್ನ ತುಂಬಿದ್ದೀವಿ. ಈ ಬಿಡುಗಡೆ ಆಗೋದು ಇದೊಂದು 2 ತಿಂಗಳಾಗುತ್ತೆ. ಆ ಸಮಯಕ್ಕೆ ಇದರಲ್ಲಿ ಒಂದು ಸುಮಾರು 45,000 ಅಕ್ಷರಗಳ ಚಿತ್ರಗಳು ಮತ್ತು 200 ಶಾಸನಗಳ ಪೂರ್ಣ ಮಾಹಿತಿ ಇದರಲ್ಲಿ ಇರುತ್ತೆ. ಸೊ ನಾವು ವಿಶೇಷವಾಗಿ ಏನು ಅಂದರೆ ನಮ್ಮ ಈ ಪುಸ್ತಕ ಮತ್ತು ಸಾಫ್ಟ್ವೇರ್ ಒಟ್ಟೊಟ್ಟಿಗೆ ಹೋಗುತ್ತೆ. ನಿಮಗೆ ಅಗತ್ಯವಿದ್ದಲ್ಲಿ ಅಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬಂದು ನೋಡ್ಬೋದು, ಮತ್ತು ಇಲ್ಲಿ ಇದನ್ನು ಒಂಟಿಯಾಗಿ ಕೂಡ ಬೇಕಿದ್ರು ನೀವು ಇದನ್ನು ನೋಡ್ಬೋದು. ಇದನ್ನು ಬಳಕೆ ಮಾಡೋರು ಎಂಥವರು ಅಂದರೆ ಯಾರಾದರೂ ಸರಿ, ನೀವು ಯಾವುದೋ ಒಂದು ಉತ್ತರ ಕರ್ನಾಟಕದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಯಾವುದೋ ಒಂದು ಗ್ರಾಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಒಂದು 5ನೇ ಕ್ಲಾಸ್ 6ನೇ ಕ್ಲಾಸ್ ವಿದ್ಯಾರ್ಥಿ ಆಗಿದ್ದರೂ ಕೂಡ
7ನೇ 8ನೇ ಶತಮಾನದ ಕನ್ನಡ ಹೇಗಿತ್ತು ನಾನು ಕಲಿಬೇಕು ಅಂದರೆ ನೀವು ಖಂಡಿತವಾಗ್ಲೂ ಇದನ್ನ ಇಂಟರ್ನೆಟ್ಟಲ್ಲಿ ಮುಕ್ತವಾಗಿ ನೋಡ್ಬೋದು. ಅಥವಾ ನೀವು ಒಬ್ಬರು ಹವ್ಯಾಸಿ ಶಾಸನ ಸಂಶೋಧಕರು ಅಂತ ಇಟ್ಕೊಳ್ಳಿ, ನಿಮಗೂ ಆಸೆ ನೋಡೋದಕ್ಕೆ, ಏನೇನೋ ಫೋಟೋ ಎಲ್ಲೆಲ್ಲೋ ನೋಡ್ತಾ ಇದ್ದೀನಿ ಶಾಸನಗಳು, ನಾವು ಓದಬೇಕು, ಕನ್ನಡ ಲಿಪಿ ಕಲಿಬೇಕು, ಪ್ರಾಚೀನ ಕನ್ನಡ ಲಿಪಿ ಕಲಿಬೇಕು ಅಂದರೆ ಈ ಸಾಫ್ಟ್ವೇರ್ ಬಳಸ್ಕೋಬೋದು. ಅಥವಾ ನೀವು ಒಂದು ಶಾಸನ ತಜ್ಞರು ಅಂತಲೇ ತಿಳ್ಕೊಳ್ಳೋಣ, ಅಂಥವರಲ್ಲಿ ಕೂಡ ಹೌದಾ ಇವ್ರು ಈ ರೀತಿ ರೀಡಿಂಗ್ ಕೊಟ್ಟಿದ್ದಾರಲ್ಲ, ಇದು ನಿಜಾನ ಸುಳ್ಳ ನೋಡಬೇಕಲ್ಲ ನಾನು ಹೇಗೆ ಅಂದರೆ ಅದನ್ನು ಈ ಸಾಫ್ಟ್ವೇರ್ ಬಳಸ್ಕೊಂಡು ನೀವು ನಮ್ಮ ಓದು ಸರಿ ಇದೆಯೋ ತಪ್ಪಿದೆಯೋ ಅಥವಾ ನಿಮ್ಮದೇ ಆದ ಓದು ಕೂಡ ನೀವು ಇದನ್ನು ಬಳಸ್ಕೊಂಡು ಕೊಡ್ಬೋದು. ಸೊ ಆ ರೀತಿ ಇದು ನಮ್ಮ ಉದ್ದೇಶ ಏನು ಅಂದರೆ ನಮ್ಮ ಶಾಸನಗಳ ಡಿಜಿಟಲ್ ಚಿತ್ರಗಳು 200 ಶಾಸನ ಚಿತ್ರಗಳನ್ನ ಮುಕ್ತವಾಗಿ ಬಿಡುಗಡೆ ಮಾಡೋದಲ್ಲದೆ ಅದಕ್ಕೆ ಜೊತೆಗೆ ಒಂದು ಸಾಫ್ಟ್ವೇರ್ ಅಕ್ಷರ ಲಿಪಿ ಬೆಳವಣಿಗೆ ಅಧ್ಯಯನಕ್ಕೆ, ಲಿಪಿ ಕಲಿಯೋದಕ್ಕಾಗಿ ಮತ್ತು ನಾವು ಓದಿದ್ದು ಸರಿನೋ ಇಲ್ವೋ ಅಂತ ನೋಡೋದಕ್ಕಾಗಿ ಎಲ್ಲದಕ್ಕಾಗೂ ಬಳಸ್ಕೋಬೋದು. ಸೊ ಈಗ ಸಾಫ್ಟ್ವೇರ್ ಹೇಗಿತ್ತು ಅಂತ ಒಂದು ಕಿರು ಪರಿಚಯ ಮಾಡಿಕೊಡ್ತೀನಿ ನೋಡಿ. ಏನು ಮೊದಲಿಗೆ ಈಗ ಸದ್ಯಕ್ಕೆ ನೀವೇನು ನೋಡ್ತಾ ಇದ್ದೀರಾ ಇದು ಸ್ವಲ್ಪ 2 ತಿಂಗಳಲ್ಲಿ ಬದಲಾಗ್ಬೋದು, ಇದೇ ರೀತಿ ಇರಬಾರ್ದು, ಇರದೇ ಹೋಗ್ಬೋದು, ಆದರೂ ಇದು ಹೆಚ್ಚು ಕಡಿಮೆ ಹೀಗೇ ಇರುತ್ತೆ. ಸೊ ಇದರಲ್ಲಿ ಏನು ಮಾಡ್ತಾಯಿದ್ದೀವಿ ಅಂದರೆ ಎಡಗಡೆ ತೋರಿಸೋ ಹಾಗೆ ನಾವು ಅಕ್ಷರಗಳ ವರ್ಣಮಾಲೆ, ಅಕ್ಷರದ ವಿಭಿನ್ನ ರೂಪಗಳು, ಗುಣಿತಾಕ್ಷರಗಳು, ಸಂಯುಕ್ತಾಕ್ಷರಗಳು, ಸಂಖ್ಯೆಗಳು, ಚಿಹ್ನೆಗಳು, ಶಾಸನಗಳು ಎಲ್ಲವನ್ನೂ ನಾವು ಈ ಸಾಫ್ಟ್ವೇರಲ್ಲೇ ತೋರಿಸ್ತಾ ಇದ್ದೀವಿ. ಈ ನಮ್ಮ 200 ಶಾಸನಗಳ ಪುಸ್ತಕದಲ್ಲಿ ಏನು ನಾವು ದಾಖಲಿಸ್ತಾ ಇದ್ದೀವಿ ಆ ಶಾಸನಗಳಲ್ಲಿ ಕಂಡು ಬರುವಂಥ ಅಕ್ಷರಗಳನ್ನ ಬಳಸ್ಕೊಂಡು ಆ ಶತಮಾನದ ವರ್ಣಮಾಲೆ ಹೇಗಿತ್ತು ಅಂತ ನಾವಿಲ್ಲಿ ತೋರಿಸ್ತೀವಿ. ಮತ್ತು ಅಕ್ಷರಗಳ ವಿಭಿನ್ನ ರೂಪಗಳು, ಈಗ ನಾವು ಕೈ ಬರಹದಲ್ಲಿ ನಾನು ಆ ಬರೆಯೋ ರೀತಿಯಲ್ಲಿ ನೀವು ಆ ಬರೆಯೋದಿಲ್ಲ, ಹೌದಾ, ಒಬ್ಬೊಬ್ಬರಿಂದ ಒಬ್ಬರಿಗೆ ವ್ಯತ್ಯಾಸವಾಗುತ್ತೆ. ಸೊ ವ್ಯಕ್ತಿ ಕೂಡ ಒಂದು ವ್ಯಕ್ತಿಯಿಂದ ಇನ್ನೊಬ್ಬ, ಒಂದು ಶಿಲ್ಪಿಯಿಂದ ಒಂದು ಶಿಲ್ಪಿಗೆ ಕೂಡ ಅದು ವ್ಯತ್ಯಾಸವಾಗುತ್ತೆ, ಕಾಲಕ್ಕೆ ಬದಲಾಗೋದು ಅಲ್ಲದೆ ಮತ್ತು ಪ್ರದೇಶ, ಈ ಪ್ರದೇಶದಲ್ಲಿ ಒಂದು ರೀತಿ ಬರೆದಿರ್ಬೋದು, ಇನ್ನೊಂದು ಪ್ರದೇಶದಲ್ಲಿ ಇನ್ನೊಂದು ರೀತಿ ಬರೆದಿರ್ಬೋದು. ಸೊ ಆ ರೀತಿ ಇದನ್ನೆಲ್ಲ ನೀವು ನೋಡೋದಕ್ಕೆ ಇಲ್ಲಿ ಸಾಧ್ಯವಾಗುತ್ತೆ. ಸೊ ಈಗ ಉದಾಹರಣೆಗೆ ನಾನು ತೋರಿಸ್ತೀನಿ. ಇದು ಈಗ ನೀವೇನು ನೋಡ್ತಾ ಇದ್ದೀರಾ 800ರಿಂದ 899 ಕಾಲದ ಕ್ರಿಸ್ತ ಶಕ ಕಾಲದಲ್ಲಿ ಕಂಡುಬರುವ ಶಾಸನಗಳಲ್ಲಿ ನಮಗೆ ಸಿಕ್ಕಿರುವ ಅಕ್ಷರಗಳ ಡಿಜಿಟಲ್ ಚಿತ್ರ ಇದು. ಎಲ್ಲಿದು ಇದು ಅಂತ ನೀವು ನೋಡಬೇಕಿತ್ತು ಅಂದರೆ ಆ ಅಕ್ಷರದ ಮೇಲೆ ಒಂದು ಕರ್ಸರ್ನ ಹಿಂಗೊಂದು ಸ್ವಲ್ಪ ಹೊತ್ತು ಇಟ್ಟಲ್ಲಿ ಅದು ನಿಮಗೆ ಯಾವ ಅಕ್ಷರ ಯಾವ ಶಾಸನದಲ್ಲಿತ್ತು ಅಂತ ತೋರಿಸ್ತಾ ಇದೆ. ಉದಾಹರಣೆಗೆ ಈ ಅಕ್ಷರ ಬಂದು ಇಲ್ಲಿ 800 ಕಾಲದು, ST 185 ಅಂದರೆ EC 9ರಲ್ಲಿ ಹೊಸಕೋಟೆ 185ನೇ ಶಾಸನ ಸಂಖ್ಯೆಯಲ್ಲಿ ಕಾಜಿ ಹೊಸಳ್ಳಿ ಊರಿನಲ್ಲಿ 8ನೇ ಸಾಲು ಶಾಸನದಲ್ಲಿ 8ನೇ ಸಾಲಿನಲ್ಲಿ 10ನೇ ಅಕ್ಷರ ಇ ಅಂತ ನಿಮಗೆ ಈ ಚಿತ್ರದ ಮೂಲಕ ತೋರಿಸ್ತಾ ಇದೆ. ಸೊ ಪ್ರತಿಯೊಂದು ಅಕ್ಷರನೂ ಹಾಗೆ, ಇದು ನೋಡಿ, ಇದು ದ ಅಕ್ಷರ, ಇದು ಕಾಜಿ ಹೊಸಳ್ಳಿದೆ. ಇನ್ಯಾವುದಾನ ಶಾಸನ ಇಲ್ಲಿದೆಯಾ ನೋಡೋಣ, ಇದು ಕಾಜಿ ಹೊಸಳ್ಳಿದೆ. ಸೊ ಇಲ್ಲಿ ಹೆಚ್ಚಿನದು ಈ ಸದ್ಯಕ್ಕೆ ನಾವು ತುಂಬಿರೋದ್ರಲ್ಲಿ ಕಾಜಿ ಹೊಸಳ್ಳಿನೇ ಹೆಚ್ಚಾಗಿರೋದ್ರಿಂದ ನಿಮಗೆ ಅಕ್ಷರಗಳು ಕಾಜಿ ಹೊಸಳ್ಳಿಂದ ನೋಡ್ತಾ ಇದ್ದೀರಾ. ನಾವು ಬಿಡುಗಡೆ ಸಮಯದಲ್ಲಿ ಬಹುಶಃ ಈ ಕಾಲದಲ್ಲೊಂದು 10 ಶಾಸನಗಳನ್ನ ನೀವು ನಾವು ಡೇಟಾ ತುಂಬಿದ್ದಲ್ಲಿ 10 ಶಾಸನಗಳಿಂದ ತೋರಿಸ್ತಾ ಇದೆ. ಈಗ ಉದಾಹರಣೆಗೆ ನಾನು ಇದರಲ್ಲಿ ಮತ್ತೆ ಇನ್ನೊಂದು ಬೇರೆ ಶಾಸನದ ಯಾವುದೋ ತೋರಿಸು ಒಂದೇ. ಈಗ 750 ಕಾಲದ ಹೆಬ್ಬಾಳ ಕಿತ್ತಯ್ಯ ಇತಿಹಾಸ ದರ್ಶನದಲ್ಲಿ ದಾಖಲಾಗಿದೆ. ಹೆಬ್ಬಾಳ ಕಿತ್ತಯ್ಯನ ಶಾಸನದಲ್ಲಿ 5ನೇ ಸಾಲು 16ನೇ ಅಕ್ಷರ ಇ ಅಂತ ಇಲ್ಲಿ ತೋರಿಸ್ತಾ ಇದೆ. ಈ ರೀತಿ ನಾವು ಕ್ಲಿಕ್ ಮಾಡ್ತಾ ಹೋದಲ್ಲಿ ಒಂದಾದ್ಮೇಲೆ ಒಂದು ಬೇರೆ ಬೇರೆ ಅಕ್ಷರಗಳು ಬೇರೆ ಬೇರೆ ಶಾಸನಗಳಿಂದ ತೆಗೆದು ತೋರಿಸ್ತಾ ಇದೆ. ಇದೇ ಥರ ನಾನು ಪ್ರತಿಯೊಂದು ಅಕ್ಷರಕ್ಕೂ ನೋಡ್ಕೊಂಡು ಹೋಗ್ಬೋದು. ಈಗ ಈ ಅಕ್ಷರ ಬಂದು 800 ಕಾಲದ ಕಾಜಿ ಹೊಸಳ್ಳಿ ಶಾಸನದಿಂದ ಬರ್ತಾ ಇದೆ. 2ನೇ ಸಾಲಿನಲ್ಲಿ ಆ ಶಾಸನದಲ್ಲಿ 6ನೇ ಅಕ್ಷರ ಇದು ಅಂತ ಹೇಳಿ. ಓಕೆ, ಇದು ವ್ಯತ್ಯಾಸ ಏನು ಅಂದರೆ ಈ ಮೊದಲಿಗೆ ನಿಮಗೆ ಪುಸ್ತಕಗಳಲ್ಲಿ ಲಿಪಿಶಾಸ್ತ್ರದ ಪುಸ್ತಕದಲ್ಲಿ ಕೊಡೆಯೋ ಸಮಯದಲ್ಲಿ ಅವು ಹೈ ಕಾಪಿಗಳು ಮತ್ತು ಅವರವರ ಲೇಖಕರ ಊಹೆಗಳು. ಅವ್ರು ಯಾವುದೋ ಒಂದು ರೀತಿ 4 ಶಾಸನಗಳು ನೋಡಿರ್ತಾರೆ, ಅದರಲ್ಲಿ ಈ ಥರ ಬರೆದಿತ್ತು ಅಂದರೆ ಈ ರೀತಿ ಇತ್ತು ಅಂತ ಹೇಳಿ ಬರೀತಾರೆ. 1 2 ಸಾಧಾರಣವಾಗಿ ಲಿಪಿ ತಜ್ಞರ ಅಭ್ಯಾಸ ಏನು ಅಂದರೆ ರಾಜವಂಶಗಳನ್ನ ಆಧಾರಿತವಾಗಿ ಇಟ್ಕೊಂಡು ಗಂಗರ ಕಾಲದ ಲಿಪಿ ಅಂತಾರೆ, ಹೊಯ್ಸಳ ಕಾಲದ ಲಿಪಿ ಅಂತಾರೆ, ವಿಜಯನಗರ ಕಾಲದ ಲಿಪಿ ಅಂತಾರೆ. ಗಂಗರದ ಕಾಲದ ಲಿಪಿ ಅಂದರೆ ಏನರ್ಥ, 700 ವರ್ಷ ಅವಧಿಯಲ್ಲಿ ಲಿಪಿ ಬೆಳವಣಿಗೆನೇ ಆಗಲಿಲ್ವಾ. ಸೊ ಅವ್ರೇನು ಮಾಡ್ತಾರೆ, ಅದಕ್ಕೆ ಎಲ್ಲದಕ್ಕೂ ಬಹುಶಃ 1-2 ರೂಪಗಳು ಕೊಡ್ತಾರೆ. ಯಾಕಂದರೆ ಪುಸ್ತಕದ ಲಿಮಿಟೇಷನ್ನೇ ಅದು. ನಾವು ಇಲ್ಲಿ ಆ ರೀತಿ ಮಾಡೋ ಅಗತ್ಯವಿಲ್ಲ. ನಾವು ಸಾಫ್ಟ್ವೇರಲ್ಲಿ ನಮ್ಮ ಹತ್ರ ಎಷ್ಟೆಲ್ಲ ಶಾಸನಗಳ ಡಿಜಿಟಲ್ ಚಿತ್ರಗಳಿದೆಯೋ ಅಷ್ಟೂ ತುಂಬಬಹುದು, ಇಲ್ಲಿ ಅಷ್ಟೂ ತೋರಿಸ್ಬೋದು. ಸೊ ನಾವು ಇಲ್ಲಿ ಗಂಗರು ಹೊಯ್ಸಳರು ವಿಜಯನಗರ ಅಂತ ಕೇಳೋಕ್ಕೆ ಅಗತ್ಯವೇ ಇಲ್ಲ.
ಕಾಲ ಕೊಡ್ತಾ ಇದ್ದಂಗೆ ಆ ಕಾಲಕ್ಕೆ ತಕ್ಕ ಅಕ್ಷರಗಳು ತೆಗೆದು ತೋರಿಸ್ತಾ ಇರುತ್ತೆ ಇಲ್ಲಿ. ಮತ್ತು ಈಗ 900 ಕಾಲದ್ದು ಈಗ ಸದ್ಯಕ್ಕೆ ಇಲ್ಲಿ ತೋರಿಸ್ತಾ ಇರೋದು ಪ್ರತಿಯೊಂದು ಶತಮಾನಕ್ಕೂ ಸ್ಯಾಂಪಲ್ ಥರ ತೋರಿಸ್ತಾ ಇದ್ದೀವಿ. ಮುಂದೆ ಇನ್ನೂ ಹೆಚ್ಚಿದೆ ತೋರಿಸ್ತೀನಿ ಅದನ್ನು ಕೂಡ. 900ರಿಂದ 999 ಕಾಲ, 1000ದಿಂದ 1099 ಕಾಲದಲ್ಲಿ. ಸೊ ನೀವು ಹಂತವಾಗಿ ಲಿಪಿ ಒಂದೇ ಇತ್ತಾ ಬದಲಾಯ್ತಾ ಏನಾಯಿತು ಅಂತ ನೋಡ್ಕೊಂಡು ಹೋಗ್ಬೋದು. ಆದರೆ ಅಕ್ಷರಗಳು ಹಾಗಲ್ಲ. ಪ್ರತಿಯೊಬ್ಬರು ಒಂದೊಂದು ಒಬ್ಬೊಬ್ಬರದು ಒಂದೇ ಕಾಲದಲ್ಲಿ ಕೂಡ ಬೇರೆಯವರು ಬೇರೆ ಬೇರೆ ರೀತಿ ಬರೀತಾರೆ. ನೀವು ಬರೆದಾಗ ನಾ ಬರೆಯೋದಿಲ್ಲ, ನಾ ಬರೆದಾಗ ಇನ್ನೊಬ್ಬರು ಬರೆಯೋದಿಲ್ಲ. ಶಿಲ್ಪಿಗಳಲ್ಲೂ ಅದೇನೇ ಇದು. ಸೊ ಒಂದು ಶಾಸನದಲ್ಲಿ ಕಂಡು ಬರೋ ಅಕ್ಷರ ಅದು ಒಂದೇ ರೂಪ ಅಂತಲ್ಲ, ಹಲವಾರು ರೂಪಗಳಿರುತ್ತೆ. ಸೊ ಅದನ್ನು ನಾವಿಲ್ಲಿ ಇದರಲ್ಲಿ ತೋರಿಸ್ತಾ ಇದ್ದೀವಿ. ಈಗ 700ರಿಂದ 1600 ಮಧ್ಯದ ಇದರಲ್ಲಿ ಅವಧಿಯಲ್ಲಿ ಆ ಅಕ್ಷರ ಹೇಗಿತ್ತು ತೋರಿಸು ಅಂದರೆ ಹಲವಾರು ರೂಪಗಳು. ಆ 800ರಲ್ಲಿ ಈ ರೀತಿ ಶುರುವಾಗಿ 1300 ಕಾಲಕ್ಕೆ ಈ ರೀತಿ ಮುಟ್ಟಿತು. ಅದು ಒಂದು ರೂಪ. ಅದೇ ರೀತಿ ರೂಪದಲ್ಲ ಒಂದೇ ಅಲ್ಲ, ಹಲವಾರು ರೂಪಗಳು ಈ ಥರ ಕಂಡು ಬರುತ್ತವೆ. ಆ ಅಕ್ಷರದ ಹಲವಾರು ರೂಪಗಳನ್ನ ಬೇರೆ ಬೇರೆ ಶಾಸನಗಳಲ್ಲಿ ಹೇಗಿತ್ತು ಅಂತ ನಾವು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀವಿ. ಮತ್ತು ಇಲ್ಲೂ ಕೂಡ ಅಷ್ಟೇ. ಈ ಶಾಸನ ಎಲ್ಲಿತ್ತು ಅಂತ ನೀವು ನೋಡಬೇಕಿತ್ತು ಅಂದರೆ ಅದ್ರ ಮೇಲೆ ಕರ್ಸರ್ ಇಟ್ಟಲ್ಲಿ ಅದು ತೋರಿಸುತ್ತೆ. 900 ಕಾಲದ ಶಾಸನ, ಹೊಸಕೋಟೆ ECಯಲ್ಲಿ ದಾಖಲಾಗಿರೋದು ಹೊಸಕೋಟೆ ತಾಲೂಕು ಸಂಖ್ಯೆ 110 ಶಾಸನ. ಇದು ಕುಂಬಳಹಳ್ಳಿಯಲ್ಲಿ ಇರೋ ಶಾಸನ. 6ನೇ ಸಾಲು 9ನೇ ಅಕ್ಷರ ಆ ಇದು ಅಂತ ತೋರಿಸ್ತಾ ಇದೆ. ಈ ರೀತಿ ನನಗೆ ಬೇಕಾದಷ್ಟು 10 ಅಲ್ಲ, ಒಟ್ಟೊಟ್ಟಿಗೆ ನನಗೆ 20 ತೋರಿಸು ಅಂದರೆ ಅದು ಒಟ್ಟಿಗೆ ನಿಮಗೆ 20 ಚಿತ್ರಗಳು ಒಟ್ಟಿಗೆ ತೋರಿಸುತ್ತೆ. ಸೊ ನೀವು ಬೇರೆ ಬೇರೆ ಭಿನ್ನ ರೂಪಗಳು ಇಲ್ಲಿ ನೋಡ್ಕೊಳ್ಳೋದಕ್ಕೂ ಅವಕಾಶವಾಗುತ್ತೆ ನಿಮಗೆ. ಆಯ್ತು, ಇದು ಕಲಿಯೋರಿಗೆ ಭಾಳ ಅನುಕೂಲ. ಯಾಕಂದರೆ ಒಂದು ಶಾಸನದಲ್ಲಿ ಕಂಡು ಬರೋ ಹಾಗೆ ಇನ್ನೊಂದು ಶಾಸನದಲ್ಲಿ ಇರಲ್ಲ. ಸೊ ಹಲವಾರು ರೂಪಗಳು ನೋಡಿದಾಗ ನಿಮಗೊಂದು ಅಭಿಪ್ರಾಯ ಬರುತ್ತೆ. ಓಹೋ ಈ ಥರ ಇತ್ತು, ಈ ರೂಪಗಳಲ್ಲೆಲ್ಲ ಇತ್ತು ಅಂತೇಳಿ ನಿಮಗೆ ಓದೋದಕ್ಕೂ ಗುರುತಿಸ್ಕೊಳ್ಳೋದಕ್ಕೂ ಅನುಕೂಲವಾಗತ್ತೆ. ಬರೀ ಇಷ್ಟೇ ಅಲ್ಲ, ಅಕ್ಷರ ರೂಪಗಳೇ ಅಷ್ಟೆಲ್ಲ, ಗುಣಿತಾಕ್ಷರಗಳು ಇವು ಅಷ್ಟೇ ವ್ಯತ್ಯಾಸವಾಗ್ತಾ ಹೋಗುತ್ತೆ. ಗುಣಿತಾಕ್ಷರಗಳಲ್ಲೂ ನಾವು ಈ ರೀತಿ ತೋರಿಸ್ತೀವಿ. ಈಗ ಕಾದು ಗುಣಿತಾಕ್ಷರ ಅಂತ ತಗೋಣ, ಕಾ ಗುಣಿತ ಅಂತ ಮಾಡ್ಕೊಂಡು ಹೋದರೆ ಇಲ್ಲಿ ಕಾ ಹೇಗಿತ್ತು, ಕಾ ಹೇಗಿತ್ತು, ಕಿ, ಕು, ಈ ರೀತಿ ಹಲವಾರು ಶಾಸನಗಳಿಂದ ನಾವು ತಗೊಂಡಿರೋ ಚಿತ್ರಗಳಲ್ಲಿ ಗುಣಿತಾಕ್ಷರಗಳು ಹೇಗೆ ಬಂದಿವೆ ಪ್ರತಿಯೊಂದು ಅಕ್ಷರಕ್ಕೂ ನಾವು ಈ ರೀತಿ ನೋಡೋದಕ್ಕೆ ಸಾಧ್ಯ. ಈಗ ಉದಾಹರಣೆಗೆ ಕಾ ಬಿಟ್ಟು ನಾನು ಇವಾಗ ಬಾ ನೋಡಿದೆ ಅಂತ ಇಟ್ಕೊಳ್ಳಿ. ಬಾ ಹೇಗಿತ್ತು, ಬಾ ಹೇಗಿತ್ತು, ಬಾ ಬಾ ಬಿ ಬಿ ಅಂತ ಹೇಳಿ ಪ್ರತಿಯೊಂದು ಅಕ್ಷರನ ನೋಡ್ಕೊಂಡು ಹೋಗೋದಕ್ಕೆ ಸಾಧ್ಯ. ಗುಣಿತಾಕ್ಷರಗಳ ನಂತರ ಮತ್ತೆ ಸಂಯುಕ್ತಾಕ್ಷರಗಳು. ಸಂಯುಕ್ತಾಕ್ಷರಗಳಂತೂ ನೋಡಿ ಅದ್ಭುತವಾದ್ದು ಒಂದದು. ಈಗ ಇದು ಒಂಥರ ಬದಲಾವಣೆಗಳಿಗೂ ಇದು ತುಂಬ ಮುಖ್ಯವಾದ ಒಂದು ಇದು. ಈ ಸಾಧಾರಣವಾಗಿ ನಿಮಗೆ ಲಿಪಿ ಶಾಸ್ತ್ರದ ಪುಸ್ತಕಗಳಲ್ಲಿ ಪ್ರತಿಯೊಂದು ಅಕ್ಷರಕ್ಕೂ ಬೇರೆ ಬೇರೆ ರೂಪಗಳು ಕೊಡೋದು ಸಾಧ್ಯವಿಲ್ಲ. ಅವರು ಸುಮ್ಮನೆ ಸ್ಯಾಂಪಲ್ ಟಿಪಿಕಲ್ ಅಂತ ಹೇಳಿ ಒಂದಷ್ಟು ಕೊಟ್ಟು ಬಿಡ್ತಾರೆ. ನಾವಿಲ್ಲಿ ಸಾಫ್ಟ್ವೇರಲ್ಲಿ 200 ಶಾಸನಗಳಲ್ಲಿ ಕಂಡುಬರುವ ಪ್ರತಿಯೊಂದು ಸಂಯುಕ್ತಾಕ್ಷರನು ಯಾವುದಾದ್ರೂ ಸರಿ ಎಷ್ಟೆಲ್ಲ ಇದೆಯೋ ಅಷ್ಟನ್ನು ನಾವಿಲ್ಲಿ ತೋರಿಸ್ತಾ ಇದ್ದೀವಿ. ಉದಾಹರಣೆಗೆ ಇವಾಗ ನಾನು ಇಲ್ಲಿ ಕಾ ತೋರಿಸ್ತಾ ಇದ್ದೀನಿ. ಕಾಲಿ ಕಂಡು ಬರೋ ಸಂಯುಕ್ತಾಕ್ಷರಗಳು ಅಂದರೆ ಕಾಗೆ ಕಾವತ್ತು, ಕಾಗೆ ಕಾವತ್ತು ಮತ್ತು ಅನುಸ್ವರ ಸೇರಿಸಿರೋದು. ಕೀಗೆ ಕಾವತ್ತು, ಕಾಗೆ ಕಾವತ್ತು. ಇದೇ ರೀತಿ ಕ್ರೂ ಹೇಗಿತ್ತು, ಕ್ರೇ ಹೇಗಿತ್ತು, ಕಾಗೆ ತಾವತ್ತು ಹೇಗಿತ್ತು ಅಂತ ಹಲವಾರು ಉದಾಹರಣೆಗಳು ಕೊಡ್ತಾ ಇರ್ತಾರೆ. ಅದನ್ನೆಲ್ಲ ನಾವಿಲ್ಲಿ ನೀವು ನೋಡ್ಕೋಬೋದು. ಇದು ಯಾವ ಒಂದು ನಮ್ಮ ಕಲ್ಪನೆ ಊಹೆ ಅಲ್ಲವೇ ಅಲ್ಲ. ಶಾಸನದಿಂದ ತದ್ರೂಪ ಅಲ್ಲಿ ಹೇಗಿದೆಯೋ ಅದನ್ನೇ ತೆಗೆದು ನಾವಿಲ್ಲಿ ನಿಮಗೆ ಸಾಫ್ಟ್ವೇರಲ್ಲಿ ತೋರಿಸ್ತಾ ಇದ್ದೀವಿ. ಇದನ್ನು ಇದುವರೆಗೂ ಇದೊಂದು ರೀತಿ ಹೇಗೆ ಹೇಳಿ, ಈಗ ಇದರಲ್ಲಿ ಹೇಳ್ತಾರಲ್ಲ ಒಂಥರ ಗುಪ್ತವಾದ ಮುಚ್ಚಿಟ್ಟ ಒಂದು ವಿದ್ಯೆ ಅಂತ ಹೇಳಿ, ಇದನ್ನು ನಾವು ಈ ರೀತಿ ಬಿಡುಗಡೆ ಮಾಡೋದ್ರಿಂದ ಯಾರಾದರೂ ಸರಿ, ಯಾವ ಹಳ್ಳಿಯವರಾದರೂ ಸರಿ, ಪಟ್ಟಣದವರಾದರೂ ಸರಿ, ಹವ್ಯಾಸಿಗಳಾದರೂ ಸರಿ, ವಿದ್ವಾಂಸರಾದರೂ ಸರಿ, ಪ್ರತಿಯೊಬ್ಬರಿಗೂ ಈ ಮಾಹಿತಿ ಮುಟ್ಟಿಸ್ತಾ ಇದ್ದೀವಿ ಮುಕ್ತವಾಗಿ. ಬೇರೆ ಕಲಿಬೇಕು ಅಂತ ಆಸೆ ಇದ್ದವರು, ನೋಡಬೇಕು ಅಂತ ಇದ್ದವರಿಗೆ ಪ್ರತಿಯೊಬ್ಬರಿಗೂ ಇದು ಬೇಕಾಗತ್ತೆ. ಒಳ್ಳೆಯ ಸಾಫ್ಟ್ವೇರ್ ಅಂತ ಭಾವಿಸಿದ್ದೀವಿ ನಾವು. ಮತ್ತು ಗುಣಿತಾಕ್ಷರಗಳಲ್ಲದೆ ಗುಣಿತಾಕ್ಷರ ಸಂಯುಕ್ತಾಕ್ಷರಗಳಲ್ಲದೆ ಕೂಡ ಸಂಖ್ಯೆಗಳು ಕೂಡ ಕಾಲಕ್ಕೆ ಬದಲಾಗುತ್ತೆ. ಶಾಸನಗಳಲ್ಲಿ ಕಂಡುಬರೋ ಅಷ್ಟೂ ಸಂಖ್ಯೆಗಳು ಈಗ ಕಾಲಗಳನ್ನ ಉಲ್ಲೇಖಿಸೋ ಸಮಯದಲ್ಲಿ 1341, 915 ಈ ರೀತಿ ಮಾಡ್ತಾರಲ್ಲ, ಯಾವ ರೀತಿ ಅಕ್ಷರಗಳು ಬದಲಾದವು ಅದೇ ರೀತಿ ಸಂಖ್ಯೆಗಳು ಬದಲಾಗ್ತಾ ಹೋಗುತ್ತೆ. ಸೊ ಈಗ ನಿಮಗೆ ಸ್ಕ್ರೀನಲ್ಲಿ ಏನು ಕಾಣಿಸ್ತಾ ಇದೆ, ಈ 9
9 ಸಂಖ್ಯೆನ ಯಾವ ಯಾವ ರೀತಿಯಲ್ಲಿ ಬರೆದಿದ್ದರು 9ನೇ ಶತಮಾನದಲ್ಲಿ ಹೀಗಿತ್ತು, 1300 ಕಾಲಕ್ಕೆ ಹೀಗಿತ್ತು ಅಂತ ಹೇಳಿ ಶಾಸನದಿಂದನೇ ತೆಗೆದು ತೋರಿಸ್ತಾ ಇದ್ದೀವಿ. ಮತ್ತು ನಿಮ್ಗೆ ಆಸೆ ಇದ್ದಲ್ಲಿ ಯಾವ ಶಾಸನ ಅಂತ ಕೂಡ ನೀವು ನೋಡ್ಕೋಬೋದು, ಯಾವ ಪ್ರದೇಶದಲ್ಲಿತ್ತು, ಯಾವ ಕಾಲದಿತ್ತು ಅಂತೆಲ್ಲ ಈಗಾಗಲೇ ನಾನು ತೋರಿಸ್ದಂಗೆ ಕರ್ಸರಲ್ಲಿ ಇಟ್ಟಾಗ ನಿಮಗೆ ಅದಷ್ಟು ಪೂರ್ತಿ ಮಾಹಿತಿ ಕೊಡುತ್ತೆ. ಅದಲ್ಲದೆ ಈಗ ನಾನು ಬಿಡಿ ಬಿಡಿಯಾಗಿ ನಾನು ಶಾಸನನ ನೋಡಬೇಕು. ಈಗ ಆ 200 ಶಾಸನಗಳ ರೀಡಿಂಗು ಡಿಜಿಟಲ್ ಚಿತ್ರದ ಜೊತೆಗೆ ನಾನು ಸಾಲು ಸಾಲಾಗಿ ಬಿಡಿ ಬಿಡಿಯಾಗಿ ಅಕ್ಷರ, ಆ ಕಾಲದಲ್ಲಿದ್ದ ಅಕ್ಷರ ಮತ್ತು ಇವತ್ತಿನ ಕನ್ನಡ ಲಿಪಿ ಅಕ್ಷರ ಎರಡು ಒಟ್ಟಿಗೆ ತೋರಿಸೋ ನನಗೆ ತೋರಿಸಿ ಅಂತ ನೀವು ಹೇಳಿದಲ್ಲಿ ಬರೀ ಪಾಠ ಕೊಡಬೇಡ್ರಿ ಅಷ್ಟೇ ರೀ, ಜೊತೆಗೆ ಮೇಲೆ ಶಾಸನದ ಅಕ್ಷರ, ಕೆಳಗಡೆ ನಮ್ಮ ಕನ್ನಡದ ಅಕ್ಷರ ತೋರಿಸಿದ್ರೆ ಓಹೋ ಇದು ಹೀಗಿತ್ತು ಅಂತಲೂ ಗೊತ್ತಾಗತ್ತೆ. ಮತ್ತು ಅಲ್ಲದೆ ಯಾರೊಬ್ರಿಗಾನ ಸಂಶಯವಿದ್ದಲ್ಲಿ ಇವ್ರು ರೀಡಿಂಗ್ ಸರಿ ಇತ್ತಾ ಇಲ್ಲವಾ ಅಂತ ನೀವು ಖಚಿತಪಡಿಸ್ಕೋಬೇಕಿತ್ತು ಅಂದರೆ ಈ ಸ್ಕ್ರೀನ್ ನೋಡ್ದಲ್ಲಿ ನಿಮಗೆ ಮೇಲೆ ಕಾಣಿಸ್ತಾ ಇರೋ ಸ್ವ ಮತ್ತು ಶಾಸನದಲ್ಲಿ ಹಾಕಿರೋ ಸ್ವ ಹೇಗಿತ್ತು ಮತ್ತು ಕೆಳಗೆ ನಮ್ಮ ಇವತ್ತಿನ ಸ್ವ ಹೇಗಿತ್ತು ಅಂತ ನೀವು ನೋಡ್ಕೋಬೋದು. ಕಲಿಯೋರಿಗೂ ಇದು ಒಂದು ರೀತಿಯಾದ ಭಾಳ ಉಪಯೋಗವಾಗಂಥ ಒಂದು ವಿಧಾನ ಇದು. 2 ಮತ್ತು ವಿದ್ವಾಂಸರಲ್ಲೂ ವಾದ ವಿವಾದಗಳು ಸಾಧಾರಣ, ಒಬ್ಬರು ಓದಿದ್ದು ಇನ್ನೊಬ್ಬರು ಒಪ್ಪಲ್ಲ, ಹಲವಾರು ಕಾರಣಗಳಿಂದ ಇದು ಈ ಥರ ಆಗುತ್ತೆ. ಮತ್ತು ಬಾಡೋಗಿರೋ ಶಾಸನ ಇರ್ಬೋದು, ಮತ್ತು ಹಲವಾರು ಕಾರಣಗಳಿಂದ ವಾದ ವಿವಾದಗಳಿಗೆ ಸಮಸ್ಯೆನೇ ಪರಿಹಾರನೇ ಇಲ್ಲ. ಈ ಸಾಫ್ಟ್ವೇರ್ ಮೂಲಕ ನಾವು ಏನು ಮಾಡೋ ಪ್ರಯತ್ನ ಇದ್ದೀವಿ ಅಂದರೆ ನಮ್ಮ ರೀಡಿಂಗ್ ಇದು ನೋಡಿ, ಇದು ಅಕ್ಷರ ಹೀಗಿದೆ, ನಾವು ಅದನ್ನು ಕೆಳಗಡೆ ನಾವು ಈ ರೀತಿ ಅನುವಾದಿಸಿ ಇವತ್ತಿನ ಕನ್ನಡದಲ್ಲಿ ಕೊಡ್ತಾ ಇದ್ದೀವಿ. ಈ ಚಿತ್ರ ಬಿಡುಗಡೆ ಮಾಡೋದ್ರಿಂದ ಒಂದು ಪಕ್ಷ ಭಿನ್ನಾಭಿಪ್ರಾಯಗಳಿದ್ದಲ್ಲಿ ಭಿನ್ನಾಭಿಪ್ರಾಯಕ್ಕೆ ಇದೊಂದು ಸುಲಭವಾದ ವಿಧಾನ ಸುಧಾರಣೆಗಾಗಿ. ಒಪ್ಪದೇ ಇದ್ದಲ್ಲಿ ಇದೇ ಚಿತ್ರಗಳನ್ನ ಬಳಸ್ಕೊಳ್ಳಿ, ನೀವೇನು ಮತ್ತೆ ಹೋಗಿ ಅಲ್ಲಿ ಸ್ಟ್ಯಾಂಪ್ ಪೇಜ್ ತೆಗೆಯೋದಾಗಲಿ ಮಾಡೋ ಅಗತ್ಯವೇ ಇಲ್ಲ. ಇದೇ ಚಿತ್ರಗಳನ್ನ ಬಳಸ್ಕೊಂಡು ನಿಮ್ಮದೇ ಆದ ಹೊಸ ಒಂದು ರೀಡಿಂಗ್ ಕೊಡಿ, ಜ್ಞಾನ ಹೆಚ್ಚತ್ತೆ, ತಪ್ಪುಗಳು ಸರಿಯಾಗತ್ತೆ. ಸೊ ಈ ಕಾರಣದಿಂದ ನಾವು ಈ ರೀತಿ ಸಾಫ್ಟ್ವೇರಲ್ಲಿ ಪ್ರತಿಯೊಂದನ್ನು ನಾವು ಆಧಾರಪೂರ್ವಕವಾಗಿ ಇಲ್ಲಿ ನಾವು ಪುಸ್ತಕದಲ್ಲಿ ಬರೆಯೋದಲ್ಲದೆ ಆ ಆಧಾರಗಳನ್ನ ಕೂಡ ನಾವು ನಿಮ್ಮ ಜೊತೆ ಎಲ್ಲರ ಜೊತೆನೂ ಹಂಚ್ಕೊಳ್ತಾ ಇದ್ದೀವಿ. ಇದು ಆಧಾರ ಒಂದು ಸರಿನೋ ತಪ್ಪು ಅಂತ ಪತ್ತೆ ಮಾಡೋದಕ್ಕೆ ಅಲ್ಲದೆ ಕಲಿಯೋದಕ್ಕೆ ಇದೊಂದು ಅದ್ಭುತವಾದ ಒಂದು ನಿಜವಾಗ್ಲೂ ಒಂದು ಆಯುಧ ಅಂತಲೇ ನಾವು ಭಾವಿಸಿದ್ದೀವಿ. ಮತ್ತು ಈ ರೀತಿ ಬಿಡಿ ಬಿಡಿಯಾಗಿ ತೋರಿಸೋದಲ್ಲದೆ ಕೆಳಗೆ ನಾನು ಇಲ್ಲಿ ಸ್ಕ್ರಾಲ್ ಮಾಡಿ ತೋರಿಸಿದ ಸಮಯದಲ್ಲಿ ಡಿಜಿಟಲ್ ಚಿತ್ರನ ಝೂಮು ಪ್ಯಾನು ಕೂಡ ಮಾಡಬಲ್ಲೆ. ನೀವು ಬೇರೆ ಎಲ್ಲೂ ಹೋಗೋ ಅಗತ್ಯವೇ ಇಲ್ಲ. ಮೇಲೆ ಅಕ್ಷರ ನೋಡಿ, ಕೆಳಗಡೆ ಶಾಸನದ ಪೂರ್ತ ಚಿತ್ರ ನೋಡಿ. ಕೆಲಸತಿ ಏನಾಗುತ್ತೆ ಅಂದರೆ ಅಕ್ಷರ ಬಿಡಿಯಾಗಿ ನೋಡೋಕೆ ಹೊಂದಿದ್ದರೆ ಶಾಸನದಲ್ಲಿ ಅಕ್ಕಪಕ್ಕ ಜೋಡಿಸಿರೋದು ಮೇಲೆ ಕೆಳಗೆ ಹೆಚ್ಚು ಕಮ್ಮಿ ಆಗಿರೋ ಸಾಧ್ಯತೆಗಳು ಉಂಟು. ಸೊ ರೀಡಿಂಗ್ಗಳಲ್ಲಿ ತಪ್ಪಾಗೋದಕ್ಕೆ ಕಾರಣ ಏನು ಅಂದರೆ ಕೆಳಗೆ ಒತ್ತಕ್ಷರ ಇರುತ್ತೆ, ಅದು ಗಮನ ಕೊಡದೆ ಬಿಟ್ಟು ಹೊರಟೋಗಿರ್ತಾರೆ. ಅದನ್ನೆಲ್ಲ ನೋಡಬೇಕು ಅಂದರೆ ಪೂರ್ತಿಯಾಗಿ ಡಿಜಿಟಲ್ ಚಿತ್ರ ಅಗತ್ಯವಿದೆ. ಸೊ ಆ ಡಿಜಿಟಲ್ ಚಿತ್ರನೂ ಇಲ್ಲಿ ಕೊಟ್ಟಿದ್ದೀವಿ, ನೀವು ಝೂಮು ಮಾಡ್ಬೋದು, ಇಲ್ಲಿ ಪ್ಯಾನು ಮಾಡ್ಬೋದು, ಎಲ್ಲ ನೋಡ್ಕೊಂಡು ಮಾಡ್ಬೋದು. ಅಲ್ಲದೆ ಈಗ ಸದ್ಯಕ್ಕೆ ಇಲ್ಲಿ ಸಾಫ್ಟ್ವೇರ್ ಮೇಲೆ ನಿಮಗೆ ಏನೂ ತೋರಿಸ್ತಾ ಇಲ್ಲ. ಇದರ ಪಕ್ಕದಲ್ಲಿ ನಂತರ ಬಿಡುಗಡೆ ಆದ ಸಮಯದಲ್ಲಿ ಶಾಸನದ ಸಾರಾಂಶ ಮತ್ತು ಶಾಸನಕ್ಕೆ ಸಂಬಂಧಪಟ್ಟ ಲೇಖನಗಳು, ಇವಾಗ ಈ ಶಾಸನಕ್ಕೆ ಸಂಬಂಧಪಟ್ಟಂಗೆ 4-5 ರೀಡಿಂಗ್ ಆಗಿತ್ತು ಅಂತ ಇಟ್ಕೊಳ್ಳಿ, ಅಥವಾ ಯಾರೋ ಒಬ್ಬರು ಒಂದು ದೃಷ್ಟಿಯಿಂದ ಒಂದು ಲೇಖನ ಬರೆದಿದ್ರು ಅಂತ ಇಟ್ಕೊಳ್ಳಿ. ಅವ ಎಲ್ಲದರ ಸೂಚಿ ಒಂದು ರೀತಿ ಇಲ್ಲಿ ನಾವು ಕೆಳಗೆ ಕೊಟ್ಟಿರ್ತೀವಿ. ಸೊ ಈ ಒಂದೇ ಒಂದು ಪುಟದಲ್ಲಿ ನಿಮಗೆ ಶಾಸನದ ಪಾಠ, ಡಿಜಿಟಲ್ ಚಿತ್ರ, ಸಾರಾಂಶ ಮತ್ತು ಶಾಸನದ ಪೂರ್ಣ ಚಿತ್ರ ಇರೋದ್ರಿಂದ ಅದ್ರ ಮೇಲೆ ಏನೋ ಚಿಹ್ನೆಗಳಿತ್ತು, ಬೇರೆ ಶಿಲ್ಪಗಳು ಕೆತ್ತಿದ್ರು, ಅಷ್ಟೂ ನೀವು ನೋಡೋಕ್ಕೆ ಸಾಧ್ಯ. ಅಲ್ಲದೆ ಈ ಮೊದಲು ಇನ್ಯಾರೆಲ್ಲ ಇದ್ರ ಬಗ್ಗೆ ಕೆಲಸ ಮಾಡಿದಾರೋ, ಓದಿರಬಹುದು ಅಥವಾ ಯಾವುದೋ ಒಂದು ಮಾಧ್ಯಮದಲ್ಲಿ ಏನೋ ಒಂದು ವರದಿ ಬಂದಿರ್ಬೋದು, ಅಂತ ಎಲ್ಲನೂ ನಿಮಗೆ ಇಲ್ಲಿ ಈ ಪುಟದಲ್ಲೇ ಅಷ್ಟು ಸಿಗತ್ತೆ. ಇದೊಂದು ರೀತಿ ಈಗ ನಾವು ಇದನ್ನು ಅಕ್ಷರ ಭಂಡಾರ ಅಂತ ಕರಿತಾ ಇದ್ದೀವಿ. ಇದು ಇನ್ನೊಂದು ರೀತಿಯಾಗಿ ಶಾಸನ ಭಂಡಾರ ಕೂಡ, ಯಾಕಂದರೆ ಅಕ್ಷರದ ಜೊತೆಗೆ ಶಾಸನದ ಪೂರ್ಣ ಮಾಹಿತಿನೂ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಇವೆ ಪುಸ್ತಕ ಮತ್ತು ಶಾಸನ ಒಟ್ಟಿಗೆ ಜೊತೆಗೆ ಈ ಥರ ಬಿಡೋದ್ರಿಂದ ಒಂದು ಈ ಕ್ಷೇತ್ರದಲ್ಲೇ ಒಂದು ಹೊಸ ಬೆಳವಣಿಗೆ, ಹೊಸ ತಿರುವು ಕೊಡುತ್ತೆ ಅಂತ ನಾವು ಭಾವಿಸಿದ್ದೀವಿ. ಈಗ ರೈಸ್ ಅವರು ಬರೆದ ಕಾಲದಲ್ಲಿ ಎಪಿಗ್ರಫಿಯ ಕರ್ನಾಟಕದಲ್ಲಿ ಇಲ್ಲಿ ಟ್ರಾನ್ಸ್ಲಿಟ್ರೇಷನ್ ಅಂತ ಕೊಡ್ತಾಯಿದ್ರು ಮತ್ತು ಸಾರಾಂಶ ಅಂತ ಕೊಡ್ತಾಯಿದ್ರು. ಅಲ್ಲಿಗೆ ನಿಲ್ಲಿಸಿದ್ರು, ಅಲ್ಲಿಗೆ ಸರಿ ಬರ್ತಾಯಿತ್ತು. ಈಗ ಅದು 1905 ಕಾಲದಲ್ಲಿ. ಇವತ್ತು 2023 ಕಾಲದಲ್ಲಿ ವಿಧಾನಗಳು, ಸೌಲಭ್ಯಗಳು ಎಲ್ಲನೂ ಹೆಚ್ಚಿಗೆ ಬೆಳೆದಿರೋದ್ರಿಂದ ಅದೇ ಎಪಿಗ್ರಫಿಯ ಕರ್ನಾಟಕದ ವಿಷಯವನ್ನು ಒಂದು ಸರಿಪಡಿಸೋದ್ರಲ್ಲಿ ನಾವು ಈಗಾಗಲೇ ಹೇಳಿದಾಗೆ ಎಷ್ಟೋ ಶಾಸನಗಳು ಮರು ಓದು ಮಾಡ್ತಾಯಿದ್ದೀವಿ. ಸರಿ ಮಾಡೋದಲ್ಲದೆ ಇನ್ನು ಈ ಕಾಲಕ್ಕೆ ತಕ್ಕಾದ ಮಾಹಿತಿಗಳು
GPS ಲೊಕೇಶನ್ ಎಲ್ಲಿದೆ, ಶಾಸನದ ಅಕ್ಷರಗಳ ಆಳ ಏನಿತ್ತು, ಮತ್ತು ಕಲ್ಲನ್ನು ಯಾವ ರೀತಿ ಡ್ರೆಸ್ಸಿಂಗ್ ಮಾಡಿದ್ದಾರೆ ಅಂತ ಹೇಳೋದು ಕೂಡ ಭಾಳ ಮುಖ್ಯ. ಯಾಕಂದರೆ ನೋಡಿ, ಚೆನ್ನಾಗಿ ನುಣ್ಣಕ್ಕೆ ಅದನ್ನು ಮೊದಲಿಗೆ ತಯಾರಿ ಮಾಡ್ಕೊಂಡು ಕೆತ್ತಿದ್ದಲ್ಲಿ ಅಕ್ಷರಗಳು ಚೆನ್ನಾಗಿ ಕಾಣುತ್ತೆ. ಅಥವಾ ಹಾಗೆ ಇದ್ದಿದ್ದಲ್ಲೇ ಏನೋ ಕೆತ್ಕೊಂಡು ಹೋಗಿದ್ದಲ್ಲಿ ಆ ಉಬ್ಬು ತಗ್ಗುಗಳಿಂದ ಓದೋದಕ್ಕೂ ಅನಾನುಕೂಲ ಮತ್ತು ಅಸ್ಪಷ್ಟವಾಗಿರೋದ್ರಿಂದ ಅರ್ಥಗಳಿಗೂ ಸಮಸ್ಯೆಗಳಾಗುತ್ತವೆ. ಆದರೆ ನಾವು ಇವಾಗ ಡಿಜಿಟಲ್ ಚಿತ್ರಗಳಿಂದ ಇದಕ್ಕೆಲ್ಲ ಅವಕಾಶ ಕಡಿಮೆ ಆಗಿದ್ದು, ಅದನ್ನೆಲ್ಲ ಬಳಸ್ಕೊಂಡು ನಾವು ಹೊಸ ರೀಡಿಂಗ್ ಕೊಟ್ಟಾಗ ಅದಕ್ಕೊಂದು ಹೆಚ್ಚಿನ ಏನಂತ ಹೇಳಿ ನಾನು ತೂಕ ಇರುತ್ತೆ. ಯಾಕಂದರೆ ಹೇಳ್ತಾ ಇರೋದಕ್ಕೆ ಇದು ಸ್ವಲ್ಪ ಇನ್ನೂ ಸ್ಪಷ್ಟವಾಗಿ ಚಿತ್ರಗಳು ಕಾಣುತ್ತೆ, ಎಲ್ಲನೂ ಅಷ್ಟೇ. ಮತ್ತು ಈ ರೀತಿ ಸಾಫ್ಟ್ವೇರ್ ಮೂಲಕ ಬಿಡುಗಡೆ ಮಾಡೋದ್ರಿಂದ ಯಾವುದೋ ಒಂದು ಗ್ರಂಥಾಲಯದಲ್ಲಿ ಅಡಗಿರೋ ಪುಸ್ತಕವಷ್ಟೇ ಅಲ್ಲದೆ ಇವತ್ತು ಸಾಮಾಜಿಕ ಜಾಲತಾಣ ಬಂದು ಎಲ್ಲ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಹಳ್ಳಿ ಗ್ರಾಮವಾದರೂ ಸರಿ, ಭಾರತವಾದರೂ ಸರಿ, ವಿದೇಶವಾದರೂ ಸರಿ, ಎಲ್ಲಿದ್ದರೂ ಸರಿ ಎಲ್ಲರಿಗೂ ಆ ವಿಷಯ ಮುಟ್ಸೋಕ್ಕೊಂದು ಅವಕಾಶ ಕೊಡೋದ್ರಿಂದ ಈ ರೀತಿ ನಾವು ಸಾಮಾಜಿಕ ಜಾಲತಾಣದಲ್ಲಿ ಬಿಡುಗಡೆ ಮಾಡೋ ಸಮಯದಲ್ಲಿ ಈ ರೈಸ್ ಅವರು ಏನು ಮಾಡಿದಾರೋ ಅದನ್ನು ಬಳಸ್ಕೊಂಡು ಇನ್ನೂ ಹೆಚ್ಚು ಮಾಡೋದಕ್ಕೆ ಹೊರಟಿದ್ದೀವಿ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಅಲ್ಲದೆ ಅವರು ಹಾಕಿದ ಹೆಜ್ಜೆಯಲ್ಲೇ ನಡೆದು ಬಂದು ನಾವು ಮತ್ತೆ ಇನ್ನೂ ಹೆಚ್ಚು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋದಕ್ಕೆ ಇದೊಂದು ಅದ್ಭುತವಾದ ವಿಧಾನ. ಮತ್ತು ನಮ್ಮ ಕನಸು ಏನಿತ್ತು ಅಂದರೆ ರೈಸ್ ಅವರು ಮಾಡಿದ ಅದ್ಭುತ ಸಾಧನೆಗಳನ್ನ ಉಳಿಸಿ ಬೆಳೆಸ್ಕೊಂಡು ಹೋಗಬೇಕು ಅಂದರೆ ಈಗ ನಾವು ಡಿಜಿಟಲ್ ಮಾಧ್ಯಮಗಳ ಮೂಲಕ ಅವರು ಮಾಡಿದ ಕೆಲಸವನ್ನೇ ಪ್ರತಿಯೊಬ್ಬರಿಗೂ ಮುಟ್ಟಿಸ್ತಾ ಇದ್ದೀವಿ. ಯಾವುದೋ ಒಂದು ಎಪಿಗ್ರಫಿ ಕರ್ನಾಟಕ ಅಂತ ಹೇಳಿ ಒಂದು ಅದ್ಭುತವಾದ ಪುಸ್ತಕ, ಆದರೆ ಯಾರಿಗೂ ಲಭ್ಯವಿಲ್ಲದೆ ಇರೋ ಪುಸ್ತಕ ಎಲ್ಲೋ ಒಂದು ಕಡೆ PDF ಅಲ್ಲೋ ಅಥವಾ ಯಾವುದೋ ಒಂದು ಪುಸ್ತಕದಲ್ಲೋ ಕೂತಿರೋದನ್ನು ನಾವು ಪ್ರತಿಯೊಬ್ಬರಿಗೂ ಮುಟ್ಟಿಸ್ಬೇಕು ಅಂತ ಹೇಳಿ ಈ ರೀತಿ ಅದೇ ರೈಸರ ಪುಸ್ತಕದಲ್ಲಿ ದಾಖಲಾದ ಶಾಸನಗಳನ್ನ ಜಾಲತಾಣದಲ್ಲಿ ಈ ರೀತಿ ಸಾಫ್ಟ್ವೇರ್ ಮೂಲಕ ಮತ್ತು PDF ಮೂಲಕ ಮತ್ತು ಎಲ್ಲ ತೋರಿಸೋದ್ರಿಂದ ಅವರ ಹುಟ್ಟಿದಬ್ಬ ಆಚರಣೆಗೂ ಮತ್ತು ಅವರ ಮಾಡಿದ ಕೆಲಸಕ್ಕೂ ಒಂದು ಅರ್ಥ ಇರುತ್ತೆ ಅಂತ ಹೇಳಿ ನಾವು ಇವತ್ತು ಈ ಕಾರ್ಯಕ್ರಮ ಹಾಕ್ಕೊಂಡು ಈ ಪುಸ್ತಕ ಮತ್ತು ಸಾಫ್ಟ್ವೇರ್ ಬಗ್ಗೆ ತಿಳಿಸೋಣ ಅಂತ ನಾವು ಇವತ್ತು ಪ್ರಯತ್ನ ಮಾಡ್ತಾಯಿದ್ದೀವಿ. ಇದು ಅವರಿಗೂ ಕೃತಜ್ಞತೆ ಸಲ್ಲಿಸೋದು ಅಲ್ಲದೆ ಅವರ ಕಾರ್ಯವನ್ನು ಬೆಳೆಸ್ಕೊಂಡು ಹೋಗೋ ಒಂದು ಅದ್ಭುತವಾದ ಒಂದು ಮಾದರಿ ಅಂತ ಭಾವಿಸಿದ್ದೀವಿ. ನಿಮ್ಮೆಲ್ಲರಿಗೂ ಕೂಡ ಇದು ಖಂಡಿತವಾಗ್ಲೂ ಇಷ್ಟವಾಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟೊತ್ತು ನೋಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಕಡೆಯಿಂದ ಏನಾನ ಸಲಹೆಗಳಿದ್ದಲ್ಲಿ ಖಂಡಿತವಾಗ್ಲೂ ನಮಗೆ ಫೇಸ್ಬುಕ್ಕು, ವಾಟ್ಸಪ್ಪು, ಟ್ವಿಟ್ಟರು ಎಲ್ಲದರಲ್ಲೂ ಇದ್ದೀವಿ ನಾವು. ಖಂಡಿತವಾಗ್ಲೂ ನಮಗೆ ಸಲಹೆಗಳು ಬೇಕಿವೆ, ದಯವಿಟ್ಟು ತಿಳಿಸ್ಕೊಡಿ. ರೈಸ್ ಅವರಿಗೆ ಮತ್ತೆ ಕೃತಜ್ಞತೆ ಸಲ್ಲಿಸುತ್ತಾ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.